ಮತ್ತು ಅಳಿಯ ಅಂತ. ಆ ಖುಷಿಯೇ ಖುಷಿ. ಬನ್ನಿ ಮಾಧವಿಯವರು ಇಲ್ಲಿ ಬಂದು ನಿಂತ್ಕೊಳ್ಳಿ, ಒಂದು ಫೋಟೋಗೆ ಬನ್ನಿ, ಬೇಗ ಬನ್ನಿ, ಓಡಿ ಬನ್ನಿ, ಓಡಿ ಬನ್ನಿ. ಅಮ್ಮ, ಮಗ, ಮಗಳು, ಮೊಮ್ಮಗಳು, ತಾಯಿ, ಎಷ್ಟು ಖುಷಿಯಾಗತ್ತೆ ನೋಡಿ. ಮೊಮ್ಮಗಳ ಗಂಡ ಸ್ವರ್ಣೆಯ ಈ ಅಂಗಳದಲ್ಲಿ ಹಬ್ಬ ತುಂಬ ಖುಷಿಯಾಗಿದೆ. ಇದೇ ಹೊತ್ತಲ್ಲಿ ಎಸ್ ಸರ್, ಎಸ್, ನಾವು ಪಡೆಯಲಿಕ್ಕೆ ಸಾಧ್ಯ ಆಯಿತು. ಇದರ ಯಶಸ್ಸು ಸ್ವರ್ಣ ನದಿಯ ಸುಂದರವಾದ ತಟದಲ್ಲಿ ಸ್ವರ್ಣಿಗೆ ದೀಪ ಬೆಳಗಿಸಿ ಆರತಿ ಬೆಳಗಿಸುವ ಕಾರ್ಯಕ್ರಮ ಮತ್ತು ಕಡಾರಿ ಶ್ರೀ ರವೀಂದ್ರ ಪ್ರಭು ಅವರಿಗೆ ಹುಟ್ಟೂರ ಸನ್ಮಾನ ಗಮನ ಸೆಳೆಯಿತು. ಕಾರ್ಕಳ ಶಾಸಕರ ಉಪಸ್ಥಿತಿಯಲ್ಲಿ ನೆರೆದ ಗಣ್ಯರ ಸಮ್ಮುಖದಲ್ಲಿ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ರವೀಂದ್ರ ಪ್ರಭು ಅವರಿಗೆ ಸನ್ಮಾನ ನೆರವೇರಿಸಿದರು. ಪ್ರಕೃತಿಯ ರಕ್ಷಣೆ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ಸಂದೇಶ ನೀಡುವ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜನೆ ಮಾಡುತ್ತಿರುವ ಕಡಾರಿ ಸರ್ವೋದಯ ಯುವಕ ಮತ್ತು ಯುವತಿ ಮಂಡಲ ರಾಜ್ಯಕ್ಕೆ ಮಾದರಿಯಾಗಿದೆ. ನೀರ ಕುಡಿದು ಬಾಳ್ವವರು ನಾವು. ಜಯದೇ
ತಾಯಿ ಸ್ವರ್ಣೆಗೆ 6ನೇ ವರ್ಷದ ಸ್ವರ್ಣಾರತಿಯ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಯಿಯ ಪ್ರೀತಿಯ ಮಕ್ಕಳಿಗೆ ಅಭಿಮಾನದ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದೀಗ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ 40 ನಿಮಿಷಕ್ಕೆ ಮೀರದ ಹಾಗೆ ಈ ಕಾರ್ಯಕ್ರಮವನ್ನು ಮುಗಿಸುವವರು ನಾವಿದ್ದೇವೆ. ಖಂಡಿತ ಅಷ್ಟರಲ್ಲಿ ಮುಗಿಸ್ತೇವೆ ಕೂಡ. ಬಂಧುಗಳೇ, ಸ್ವರ್ಣೆಯ ಪಾವಿತ್ರ್ಯ ರಕ್ಷಣೆ ನಮ್ಮೆಲ್ಲರ ಹೊಣೆ. ಕಾರ್ಯಕ್ರಮದ ಅದ್ದೂರಿತನ ಇದೆಲ್ಲ ಒಂದು ಭಾಗ ಆದ್ರೆ, ತಾಯಿ ಸ್ವರ್ಣೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಮಹತ್ತರವಾದ ನಮ್ಮ ಸರ್ವೋದಯ ಅನ್ನುವ ಹೆಸರೇ ಹಾಗೆ. ಅದು ಯಾವತ್ತೂ ಉದಯ, ಅದು ಯಾವತ್ತೂ ಅರಳಲಿಕ್ಕೆ ಇರುವುದು ಅಂತ ಒಂದು ಸರ್ವೋದಯ ಸಂಸ್ಥೆ, ಒಂದು ಸಂಘಟನೆ ಇವತ್ತಿಂತ ಒಂದು ಅರ್ಥಪೂರ್ಣವಾಗಿರುವ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದು ಕಳೆದ 47 ವರ್ಷದಿಂದ ನಿರಂತರವಾಗಿ ತನ್ನ ಉಳಿಯುವಿಕೆಯನ್ನು ಎತ್ತಿ ತೋರಿಸ್ತಾ ಇರ್ತಕ್ಕಂಥ ಸರ್ವೋದಯ ಯುವಕ ಮಂಡಲದ ಕಾರ್ಯದರ್ಶಿ ಮಾತ್ರ ಅಲ್ಲ, ಆ ಯುವಕ ಮಂಡಲದಲ್ಲಿದ್ದವರೆಲ್ಲ ಎತ್ತರಕ್ಕೆ ಹೋಗ್ತಾರೆ ಅನ್ನಲಿಕ್ಕೆ ಈ ವೇದಿಕೆ ಸಾಕ್ಷಿಯಾಗತ್ತೆ. ಆ ಯುವಕರೊಂದಿಗೆ ವೇದಿಕೆ ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸ್ಕೋಬೇಕು ಅಂತೇಳಿ ಕಾರ್ಯದರ್ಶಿಯನ್ನು ವಿನಂತಿಸ್ತೇನೆ. ನಮಸ್ತುತೆ. ಆರಾಧ್ಯ ಶಕ್ತಿ ಮಹಾಲಕ್ಷ್ಮಿ ಅಪ್ಪನೆ ಮನಸಾರೆ ಸ್ಮರಣೆ ಮಲ್ತೊಂದು ಈ ಊರದ ದುರ್ಗಾ ಪರಮೇಶ್ವರಿ ಅಪ್ಪನ ಅಂಚನೆ ಮಾಳದೂರದ ವಿಷ್ಣುಮೂರ್ತಿ ಗೋಪಾಲಕೃಷ್ಣ ದೇವರಿನಿ ಈ ಪೊರ್ತುಗು ನೆನವರಿಕೆ ಮಲ್ತೊಂದು ಮಂಡಲ ಅಂಚನೆ ಮಾಳ ಬೊಕ್ಕ ಮುಡಾರದ ಸ್ವರ್ಣಾರಾಧನ ಬಳಗದ ಒಟ್ಟಿಸಿ ಈ ಪೊರ್ತುಡು ನಮ್ಮನ ಮೂಲು ಅಟ್ಟನೆ ಆತಂಡು ಬಂದುಲೆ ಪ್ರಾಸ್ತಾವಿಕವಾದ ಪಾತೆರ ಮಸ್ತ್ ಇತ್ತಂಡು ಅಂಡ ಎಕಡದ ಒಂಜಿ ಬರ್ಸೋರ್ದ ಹತ್ರ ಮಂಡಡಿತ್ರ ಊರ ಮದ ಕಾರ್ಯಕ್ರಮ ಪಾಲ್ಪಡೆತ ಪಂಡ ನಮಕ್ಕೆ ಮಾತೆರೆಗಳ ಖುಷಿಯ ಒಂದನ್ನು ಬಂದಲೆ ಇನ್ನಿತ ಈ ಸ್ವರ್ಣಾರತಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆನೆ ಸರ್ವೋದಯ ಯುವಕ ಮಂಡಲದ ಅಧ್ಯಕ್ಷರು ಸದಾನಂದ ಕೋಟ್ಯಾನ್ ಮೇರು ವಹಿಸೊಂದಿರಿ ಮೆರೆಗಿಲ ಸೇರಿದಂಚಿನ ಮಾತಿನ ಬರವಾದ ಈ ಕಾರ್ಯಕ್ರಮಗೂ ಮೋಕೆಡ್ ಎತ್ಕೊಂಡೊಂದಲ್ಲ ಮೆರೆಗೆ ಅಭಿಷೇಕ್ ನಾಯಕ್ ಮೇರ್ ಬತ್ತದ ಗೌರವದ ಶಾಲ್ನ ಪಾಡ್ದ ಕಾರ್ಯಕ್ರಮಕ್ಕೂ ಮೋಕೆಡ್ ಎತ್ಕೊಂಡು ಬಂದು ವಿನಯನ್ ಮಲ್ತೊಂದಲ್ಲೇ ಮಕ್ಕಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕಡಾರಿದ ಸ್ವರ್ಣಾರಾಧನಾ ಬಳಗಗೂ ಭಾರಿ ಆತ್ಮೀಯರೇ ಈ ಸ್ವರ್ಣಾರತಿ ಕಾರ್ಯಕ್ರಮನ ಮೆಚ್ಚಿದು ಈ ಕಾರ್ಯಕ್ರಮದ ದುಂಬುಗೂ ಆರ್ನಡಿವರ ಪೋದು ಈ ಕಾರ್ಯಕ್ರಮ ಆ ರೀತಿ ಮಲ್ಪುಗ ಬಂಪುನೇತ ಬಗೆಟ್ ಚಿಂತನೆಯನ್ನು ಮಲ್ಪನಂಚಿನ ಕ್ರಮ ಯುವಕರೇ ಸೇರಿದು ಒವೇ ರೀತಿಯ ಆರ್ಥಿಕತೆ ಗಟ್ಟಿ ಬಲ ಎಂಗಲ್ನೆಟ್ಟು ಇಜ್ಜಿಂದ ಅಂಡಲ ಮಾತ ದಾನಿಲ್ನ ಸಹಕಾರನ ಗೆತ್ತೊಂದು ಈ ಕಾರ್ಯಕ್ರಮ ಮಲ್ತೊಂದುಲ್ಲ ಐತೊಟ್ಟಿಗೂ ಎಂಗ್ಲಿಗೆ ಮಾರ್ಗಸೂಚಿ ಕೊಡ್ದು ಈ ಕಾರ್ಯಕ್ರಮ ಈತ ಪೊರ್ಲುಡು ಯಶಸ್ವಿ ಆವಡು ಅಂಡ ನಮ್ಮನೊಟ್ಟಿಗೂ ಬತ್ತದ ಸೇರೊಂದನರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ವಿ ಸುನೀಲ್ ಕುಮಾರ್ ಮೇರೆಗೆ ಸೇರಿದಂಚಿನ ಮಾತಿನ ಬರವಾದ ತುಂಬುಹೃದಯದ ಸ್ವಾಗತವನ್ನು ಬಯಕೊಂದಿಲ್ಲ ಮೇರೆಗೆ ಸುಜಿತ್ ಶೆಟ್ಟಿಗಾರ್ ಮೇರೆ ಬತ್ತದ ಗೌರವದ ಶಾಲ್ ಮಂಡಲದ ಕಾರ್ಯದರ್ಶಿಯಾದ ಈ ವೇದಿಕೆ ಉಂತುಡು ನಾಂಡ್ ಸಾಧಕ ರತ್ನ ಸಹಕಾರ ರತ್ನ ಪನ್ಪುನಂಚಿನ ಪ್ರಶಸ್ತಿಯನ್ನು ಪಡೆತನಾರು ಕಡಾರಿ ರವೀಂದ್ರ ಪ್ರಭು ಮೇರೆ ಈ ವೇದಿಕೆಡುಲ್ಲೇರು ಇನ್ನಿತ ಸನ್ಮಾನನು ನಮ್ಮ ಸರ್ವೋದಯ ಯುವಕ ಮಂಡಲ ಅರ್ಪಿಸವನಂಚಿನ ಸನ್ಮಾನನು ಪಡೆಯವರಿಪ್ಪುನಂಚಿನ ಸ್ಥಾಪಕ ಕಾರ್ಯದರ್ಶಿಲು ಕಡಾರಿ ರವೀಂದ್ರ ಪ್ರಭು ಮೆರೆಗಿಲ ಈ ಲೇಸಿಗರ ಮಾತಿನ ಬರವಾದ ತುಂಬುರುದಾಯಡು ಸ್ವಾಗತವನ್ನು ಬಯಕೊಂದಿಲ್ಲ ಮೇರೆಗೆ ಪ್ರದೀಪ್ ಶೆಟ್ಟಿಗಾರ್ ಮೇರೆ ಬತ್ತದೆ ಗೌರವದ ಶಾಲುಡು ನಡಪಡು ನಾಂಡ ನಮಕ್ಕೆ ಈ ಸಂಘಗೂ ಅರೆ ಈ ಇಲ್ಲಾಗ ಬತ್ತದ ಎಲ್ಲ ಕಾಂಡೆ ಕೂಡ ಪೂನೋಗು ಬಿದ್ದಡಿ ಈ ಕಾರ್ಯಕ್ರಮಗೋಸ್ಕರನೇ ಇನಿ ಬೈದೇರಿ ಇನಿ ಸರ್ವೋದಯ ಯುವಕ ಮಂಡಲದ ಮಿತ್ತದಿತ್ತ ನಿನ್ನ ಅಭಿಮಾನಗೂ ಸುರುಕಾದ್ಯಾನ ಸೊಲ್ಮೇನ್ ಸಂದಾಯಿತ ಮತ್ತೊಂದು ಆಜಿನ ವರ್ಷದ ಸ್ವರ್ಣಾರತಿಗೆ ಮೋಕೆಡ್ ಎತ್ಕೊಂಡೊಂದುಲ್ಲ ಮೇರೆಗೆ ವಸಂತ ಶೇರಿಗಾರ್ ಮೇರೆ ಬತ್ತದ ಗೌರವದ ಶಾಲ್ನ ಪಾಡಿದ ಕಾರ್ಯಕ್ರಮಕ್ಕೆ ಇಟ್ಕೊಂಡು ಬಂದು ವಿನಂತಿ ಮಲ್ತೊಂದುಲ್ಲ ಅಂಚನೆ ಒಂಜಿ ಕಾರ್ಯಕ್ರಮ ಮಲ್ತಂಡ ಐತ ಮೂಲ ಉದ್ದೇಶದಾದ ಬೊಕ್ಕ ಸ್ವರ್ಣ ನದಿ ಬೊಕ್ಕ ಐತ ಜನನಾಯಕ ಮೇರೆ ಬತ್ತದ ಗೌರವದ ಶಾಲ್ನ ಪಾಡ್ದು ಮೋಕೆಡ್ ಎತ್ಕೊಂಡು ಬಂದು ವಿನಯನ ಮಲ್ತೊಂದುಲ್ಲ ಸಹಕಾರನು ಕೊಡ್ತಾರೆ. ಆತ್ಮೀಯ ಸ್ವಾಗತವನ್ನು ಮಗದೊಮ್ಮೆ ಬಯಸ್ಕೊಳ್ತಾ ಬಂಧುಗಳೇ, ಒಂದಷ್ಟು ರಿಕ್ವೆಸ್ಟಲ್ಲಿ ಏನೋ ಡಿಸ್ಟರ್ಬ್ ಆಯ್ತಾ ಏನು ಹೇಳಿದೆ. ಸರ್ವೋದಯ ಯುವಕ ಮಂಡಲದಲ್ಲಿ ಯಾರೆಲ್ಲ ತಮ್ಮ ಪಾತ್ರವನ್ನು ತೋರ್ಪಡಿಸ್ತಾರೆ ಭವಿಷ್ಯದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ ಅಂತೇಳಿ ದೊಡ್ಡ ಉದಾಹರಣೆ ಅಂತೇಳಿ ಹೇಳಲಿಕ್ಕೆ ಇವತ್ತು ತನ್ನ ಬದುಕಿನೊಟ್ಟಿಗೆ ಕಡಾರಿಯನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲದ ನಂಟನ್ನು ಮಾಡಿ ನನ್ನ ಹೆಸರು ಕೇಳಿದರೆ ನಾಗೇಶ ಮಾತ್ರ ಎಲ್ಲಿಯವ ಅಂತ ಮತ್ತೊಂದು ಪ್ರಶ್ನೆ ಉಂಟು. ಆದರೆ ರವೀಂದ್ರ ಪ್ರಭುಗಳ ಬಗ್ಗೆ ಅವರ ಹೆಸರು ಕೇಳಿದಾಗ ಎಲ್ಲಿಯವರು ಅಂತ ಕೇಳಲಿಕ್ಕೆ ಇಲ್ಲ, ಕಡಾರಿ ರವೀಂದ್ರ ಪ್ರಭು ಅಂತ ಆ ಹೆಸರೇ ಆ ಊರನ್ನು ಕೊಂಡೋಗ್ತಾ ಇರುತ್ತೆ. ಇಂಥ ಅಭಿಮಾನ ಇರುವವರು ಇವತ್ತು ಎಷ್ಟು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ಕಳೆದ 47 ವರ್ಷಗಳ ಹಿಂದೆ
ಕಟ್ಟಿ ಬೆಳೆಸಿದ ಈ ಸರ್ವೋದಯ ಯುವಕ ಮಂಡಲದ ಪ್ರಾರಂಭದ ಕಾರ್ಯದರ್ಶಿ ಮಾಸ್ಟರ್ ಅದನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡಿ ಅಂತೇಳಿ ನಿನ್ನೆ ಸಂಜೆ ಪುನಃ ಸಂಘಟಕರು ನನ್ನನ್ನು ಎಚ್ಚರ ಮಾಡಿದ್ದಾರೆ. ಅಂಥ ಒಬ್ಬ ಅದಮ್ಯ ಚೇತನ, ಸಹಕಾರ ರತ್ನ ಅನ್ನುವಂಥ ಅತ್ಯುನ್ನತ ಒಂದು ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವರು ನಮ್ಮೂರಿನ, ನಮ್ಮ ಕಡಾರಿಯ, ನಮ್ಮ ಮಾಳಮುಡಾರಿನ ಆತ್ಮೀಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರವೀಂದ್ರ ಪ್ರಭುಗಳನ್ನು ಇಂಥ ಪುಣ್ಯ ಪರ್ವ ಕಾಲದಲ್ಲಿ ಸ್ವರ್ಣಾರತಿಯ ಈ ಸ್ವರ್ಣೆಯ ತಟದಲ್ಲಿ ಅವರನ್ನು ಗೌರವಿಸಬೇಕು ಅಂತೇಳಿ ತುಂಬ ಅಭಿಮಾನದಿಂದ ವೇದಿಕೆ ಗಣ್ಯರನ್ನು ವಿನಂತಿಸ್ತಾ ಸರಿನ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಸೌಭಾಗ್ಯ ನೋಡಿ, ಕಡಾರಿಯ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬೆಳೆದು ಇದೇ ನದಿ ತಟದಲ್ಲಿ ಆಟ ಆಡಿ ಓಡಾಡಿ ಬೆಳೆದು ಶಾಲೆಯಲ್ಲಿ ಕಲಿತು ಮುಂದೆ ಎತ್ತರದ ವಿದ್ಯಾಭ್ಯಾಸದೊಂದಿಗೆ ತನ್ನ ಬದುಕನ್ನು ಕಾರ್ಕಳದ ಅಂಗಳದಲ್ಲಿ ಪಸರಿಸಿ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ರವೀಂದ್ರ ಪ್ರಭುಗಳು ಇವತ್ತು ಸಮ್ಮಾನ ಪಡಿತಾ ಇದ್ದಾರೆ. ಯಾರೊಟ್ಟಿಗೆ ಕೇಳಿದರೆ ಜೋರಾದ ಚಪ್ಪಾಳೆ ಅವರ ಅಮ್ಮನೊಟ್ಟಿಗೆ ಅಂತ ಹೇಳಲಿಕ್ಕೆ ನನಗಂತೂ ಹೆಮ್ಮೆ ಆಗ್ತದೆ, ಖುಷಿ ಆಗ್ತದೆ. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು ಬೇಕು ಅಂತೇಳಿ ಹೇಳ್ತಾ ರವೀಂದ್ರ ಪ್ರಭುಗಳ ಬಗ್ಗೆ ಹೇಳಲಿಕ್ಕೆ ನಿಂತರೆ ಗಂಟೆಗಟ್ಟಲೆ ಹೇಳ್ಬೋದು. ಆದರೆ ಆ ಪುಣ್ಯಾತ್ಮ ಇವತ್ತು ರಾಜ ಸಾರಸ್ವತ ಬ್ಯಾಂಕ್ ಅನ್ನುವಂಥ ಒಂದು ಕೋಆಪರೇಟಿವ್ ಸೊಸೈಟಿಯ ಮೂಲಕ ಆ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆ ಅದು ಅನನ್ಯವಾಗಿರ್ತಕ್ಕಂಥದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿವತ್ತು ನಮ್ಮೂರಿನ, ನಮ್ಮ ಕಡಾರಿಯ, ನಮ್ಮ ಮಾಳದ, ನಮ್ಮ ಮುಡಾರಿನ ಹೆಮ್ಮೆಯ ಸುಪುತ್ರ ಅಂತೇಳಿ ಬಹಳ ಪ್ರೀತಿಯಿಂದ, ಬಹಳ ಅಭಿಮಾನದಿಂದ ಕೊಂಡಾಡ್ತಾ ಇವತ್ತು ಇಡೀ ಊರಿನ ಪರವಾಗಿ ಹುಟ್ಟೂರ ಸಮ್ಮಾನವನ್ನು ನಮ್ಮ ಹೆಮ್ಮೆಯ ಸರ್ವೋದಯ ಯುವಕ ಮಂಡಲ ಹಾಗೆ ಸರ್ವೋದಯ ಮಹಿಳಾ ಮಂಡಲ ಹಾಗೂ ಸ್ವರ್ಣಾರತಿ ಬಳಗದ ಮೂಲಕ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳನ್ನು ಸಾಕ್ಷೀಕರಿಸಿಕೊಂಡು ರವೀಂದ್ರ ಪ್ರಭುಗಳೇ ಬಹಳ ಪ್ರೀತಿಯಿಂದ, ಬಹಳ ಅಭಿಮಾನದಿಂದ ಕಡಾರಿ ರವೀಂದ್ರ ಪ್ರಭುಗಳನ್ನು ತನ್ನ ತಾಯಿಯೊಟ್ಟಿಗೆ ಕೂರಿಸಿ ಗೌರವಿಸ್ತಕ್ಕಂಥ ಈ ಪುಣ್ಯ ಅವಸರದ ಈ ಗಳಿಗೆ ಎಲ್ಲರ ಚಪ್ಪಾಳೆಯೊಂದಿಗೆ ಅವರ ಬಾಳು ಬಂಗಾರ ಆಗಲಿ, ಇನ್ನಷ್ಟು ಕೀರ್ತಿ ಅವರ ಪಾಲಿಗೆ ಬರಲಿ, ಸಹಕಾರ ರತ್ನದಂಥ ಇನ್ನೂ ದೊಡ್ಡ ಕೀರ್ತಿಗಳು ಅವರಿಗೆ ಲಭಿಸಲಿ ಅಂತೇಳಿ ಕ್ಷೇತ್ರದ ಶಾಸಕರ ಉಪಸ್ಥಿತಿಯಲ್ಲಿ ಪ್ರೀತಿಯಿಂದ ಗೌರವಿಸಿದ್ದೇವೆ. ಸ್ವರ್ಣೆಯ ಈ ಅಂಗಳದಲ್ಲಿ ಹಬ್ಬ ತುಂಬ ಖುಷಿಯಾಗಿದೆ. ಇದೇ ಹೊತ್ತಲ್ಲಿ ಎಸ್ ಮತ್ತೆ ಅಳಿಯ ಆ ಖುಷಿಯೇ ಖುಷಿ. ಬನ್ನಿ ಮಾಧವಿಯವರು ಇಲ್ಲಿ ಬಂದು ನಿಂತ್ಕೊಳ್ಳಿ, ಒಂದು ಫೋಟೋಗೆ ಬನ್ನಿ, ಬೇಗ ಬನ್ನಿ, ಓಡಿ ಬನ್ನಿ. ಅಮ್ಮ, ಮಗ, ಮಗಳು, ಮೊಮ್ಮಗಳು, ತಾಯಿ ಎಷ್ಟು ಖುಷಿಯಾಗತ್ತೆ ನೋಡಿ. ಮೊಮ್ಮಗಳ ಗಂಡ ಸಾಲಿಯಾನ್ ಇವರನ್ನು ವಿನಂತಿಸ್ತಾ ಇದ್ದೇನೆ. ಪ್ಲೀಸ್, ಸಮ್ಮಾನ ಅಲ್ಲ, ಗೌರವ ಸರ್ ಇದು. ಪ್ಲೀಸ್, ತನ್ನನ್ನು ಬೆಳೆಸಿದ ಊರು, ತನ್ನನ್ನು ಕೊಂಡಾಡಿದ ಊರು ಅಂಥೇಳಿ ಯಾವತ್ತೂ ಅದು ಸಾಮಾಜಿಕ ಕ್ಷೇತ್ರ ಇರಲಿ, ಶೈಕ್ಷಣಿಕ ಕ್ಷೇತ್ರ ಇರಲಿ ಅಥವಾ ತನ್ನೂರಿನವರು ಯಾರಾದರೂ ಬಂಧುಗಳು ಏನೇ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಕೂಡ ಸದಾಶಿವಣ್ಣ ಅಂತ ಹೇಳಿದ ತಕ್ಷಣ ಆ ಹೆಸರೇ ಹಾಗೆ ಸದಾಶಿವ, ಅದಕ್ಕೆ ಜೊತೆಯಾದವರು ಜಯಂತಿ. ಇನ್ನು ಕೇಳಲಿಕ್ಕುಂಟ ಅದ್ಭುತವಾಗಿರ್ತಕ್ಕಂಥ ಒಂದು ಜೋಡಿ ಇಡೀ ಊರಿನ ಎಲ್ಲ ಕೆಲಸಗಳಿಗೆ ತಮ್ಮ ಕೊಡುಗೆಯನ್ನು ಕೊಡೋದ್ರ ಮೂಲಕ ದೂರದ ಪೂನಾದಲ್ಲಿ ಇವತ್ತು ಖುಷ್ಬು ರೆಸ್ಟೋರೆಂಟ್ ಅನ್ನುವಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇವತ್ತು ತನ್ನೂರಿನಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ತನ್ನ ತಂಗಿಯಾಗಿರ್ತಕ್ಕಂಥ ವಿನಯ ಅವರ ಮೂಲಕ ಎಲ್ಲ ಸೇವೆಗಳಿಗೂ ತನ್ನ ಕಾಣಿಕೆಯನ್ನು ಕೊಡ್ತಾ ಯಾವತ್ತೂ ತನ್ನ ಮಾವ ಸಾದಣ್ಣನನ್ನು ಅವರು ಮರೆತದ್ದಿಲ್ಲ. ಎಲ್ಲದರಲ್ಲಿ ಕೂಡ ಜಯಣ್ಣ, ಸಾದಣ್ಣ, ಇಡೀ ಗೋಳಿದಡಿಯ ಬಳಗ ಅವರೊಟ್ಟಿಗೆ ಇದ್ದು ಈ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ತಾ ಇದೆ. ಸದಾಶಿವಣ್ಣ, ಎತ್ತರದ ಗೌರವ ಇನ್ನಷ್ಟು ಸಿಗಲಿ, ಶಾಸಕರು ನೋಡಲೇಬೇಕು ಅಂತೇಳಿ ಆ ಇಡೀ ಬಳಗ ಆಸೆ ಪಟ್ಟು ಆ ಮೆರವಣಿಗೆಯನ್ನು ಶಾಸಕರಿಗೆ ತೋರಿಸಿರೋದು. ಸರ್, ನಿಮ್ಮ ನಿಜವಾದ ಆಶಯ ಪ್ರಕೃತ ಇರತಕ್ಕಂಥ ಈ ಜಲಧಾರೆಯನ್ನು ಮುಂದಿಗೆ ಕೈ ಜೋಡಿಸಿ ಈ ಕಾರ್ಯ ಬರೀ ಸಭಾ ಕಾರ್ಯಕ್ರಮ ಅಥವಾ ದೀಪಾರತಿಗೆ ಮೀಸಲಾಗದೆ ಮನಸ್ಸುಗಳಲ್ಲಿ ಇರಬೇಕು ಅನ್ನುವ ಆಶಯಕ್ಕೆ ನೀವು ಸಾಕ್ಷಿಯಾಗ್ತಾ ಇದ್ದೀರಿ. ನಿಮ್ಮ ಮಾತುಗಳಿಗಾಗಿ ವೇದಿಕೆ ಸರ್. ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹಿರಿಯರಾದಂತಹ ಕಡಾರಿ ರವೀಂದ್ರ ಪ್ರಭುಗಳೇ, ಸದಾಶಿವ ಸಾಲಿಯಾನ್ ದಂಪತಿಗಳೇ, ಅತ್ಯಂತ ಭಾವನಾತ್ಮಕವಾಗಿ ಈ ಸ್ವರ್ಣಾರತಿಯ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಸರ್ವೋದಯ ಯುವಕ ಮಂಡಲದ ನೇತೃತ್ವದಲ್ಲಿ ನಡೀತಾ ಇದೆ. ಒಂದು ವಿಶೇಷವಾದಂಥ ಪರಿಕಲ್ಪನೆ ಇದು. ಬಹುಶಃ ನಮ್ಮ ತಾಲೂಕಿನಲ್ಲಿ ಈ ರೀತಿ ಸ್ವರ್ಣಾರತಿಯ ಕಾರ್ಯಕ್ರಮಗಳು ಇದೊಂದೇ ಕಡಾರಿಯಲ್ಲೇ ನಡೀತಾ ಇರೋದು, ಬೇರೆ ಎಲ್ಲೂ ಕೂಡ ಈ ರೀತಿ ನಡೀತಾ ಇಲ್ಲ.
ಆ ರೀತಿಯಾದಂಥ ಒಂದು ಪರಿಕಲ್ಪನೆಯನ್ನ, ಉತ್ಸಾಹವನ್ನ ನಿಷ್ಠೆಯಿಂದ ಈ ಕಾರ್ಯವನ್ನ ಇವತ್ತು ಮಾಡ್ತಾ ಬಂದಿದ್ದಾರೆ. ಇವತ್ತು ಉತ್ತರ ಭಾರತದಲ್ಲಿ ಗಂಗಾರತಿಯ ಒಂದು ವಿಶೇಷವಾದಂತಹ ಪರಿಕಲ್ಪನೆ ಇದೆ. ಈ ರೀತಿ ಪ್ರಕೃತಿಯನ್ನ ಪ್ರೀತಿಸುವಂಥದ್ದು, ಪ್ರಕೃತಿಯನ್ನ ಪೂಜಿಸುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ. ನಾವು ನೆಲ, ಜಲ, ಪ್ರಕೃತಿಯನ್ನ ಪೂಜಿಸಿಕೊಂಡು ಬಂದಂಥ ಸಮಾಜ. ನಮ್ಮ ಹಿರಿಯರು ಅವೆಲ್ಲವನ್ನು ಕೂಡ ನಮಗೆ ಹೇಳಿಕೊಟ್ಟಿದ್ರು. ಆಧುನಿಕತೆಗಳು ಜಾಸ್ತಿ ಆದಂತೆ ನಮಗೆ ಅವೆಲ್ಲವೂ ಕೂಡ ನಿಧಾನವಾಗಿ ಮರಿತಾ ಹೋಗಿರ್ಬೋದು. ಆದರೆ ಪ್ರಾಕೃತಿಕ ಸಂಗತಿಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಪೂಜಿಸ್ತಾ ಬಂದಿದೀವೋ ಆ ಎಲ್ಲ ಸಂದರ್ಭದಲ್ಲಿ ಪ್ರಕೃತಿ ನಮ್ಮನ್ನು ಕಾಪಾಡ್ಕೊಳ್ತಾ ಬಂದಿದೆ. ಇವತ್ತು ಬೆಳಗ್ಗೆಯ ಉದಯವಾಣಿ ಪತ್ರಿಕೆಯನ್ನು ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಈ ವರ್ಷ ಅತ್ಯಂತ ಹೆಚ್ಚು ಮಳೆ ಆಗಿದ್ರೂ ಕೂಡ ನದಿಗಳಲ್ಲಿ ನೀರಿನ ಹರಿವು ಕಡಿಮೆ ಆಗಿದೆ ಎನ್ನುವಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಪ್ರಕೃತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬದಲಾವಣೆಗಳನ್ನು ಕಾಣ್ತಾ ಇರುವಂಥ ಸಂದರ್ಭದಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ಪೂಜನೀಯ ಭಾವನೆಗಳನ್ನು ಇಟ್ಟುಕೊಂಡು ಪರಿಸರವನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ನೀರಿನ ಸಂರಕ್ಷಣೆ, ನೀರಿನ ಸದ್ಬಳಕೆ, ನೀರಿನ ಮಿತ ಬಳಕೆ ಇವೆಲ್ಲವೂ, ನೀರಿನ ಅಂತರ್ಜಲವನ್ನು ಜಾಸ್ತಿ ಮಾಡಬೇಕು ಅನ್ನುವ ಕಾರಣಕ್ಕೆ 250ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟೆಗಳನ್ನು ಮಾಡಿ ಈ ರೀತಿ ನೀರಿನ ಸಂಗ್ರಹಣೆಯನ್ನು ಇಡೀ ತಾಲೂಕಿನಾದ್ಯಂತ ನಾವು ಮಾಡ್ತಾ ಬಂದಿದ್ದೇವೆ. ಕೆರೆಯ ಸಂರಕ್ಷಣೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಬಂದಿದ್ದೇವೆ. ಅಂದರೆ ತನ್ಮೂಲಕ ಇಡೀ ಸಮಾಜ ಅದರ ಮೇಲೆ ಅವಲಂಬಿತ ಆಗಿದೆ. ಸಮಾಜ ನೀರನ್ನು ಇಲ್ಲದೆ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಪೂಜಿಸ್ಕೊಳ್ತಾ ಬಂದಿದ್ದರ ಪರಿಣಾಮವಾಗಿ ಇವತ್ತು ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ಹಸ್ತಾಂತರಿಸುವಂಥ ಕೆಲಸವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಬಹುಶಃ ಎಲ್ಲ ಭಾವನಾತ್ಮಕ ಸಂಗತಿಗಳನ್ನು ವೆಂಕಟರಮಣ ಪ್ರಸಾದರು ನಮಗೆ ಹೇಳೋರಿದ್ದಾರೆ. ನಾವೆಲ್ಲರೂ ಕೂಡ ಅವಕಾಶ ಸಿಕ್ಕರೆ ಕಾಶಿಯಲ್ಲಿ ನಡೆಯುವಂಥ ಗಂಗಾರತಿಯನ್ನು ಒಂದ್ಸರಿ ತುಂಬ್ಕೋಬೇಕು. ಟಿ ವಿಗಳಲ್ಲಿ, ವಿಡಿಯೋಗಳಲ್ಲಿ ನೋಡಿರ್ಬೋದು. ಆದರೆ ಒಂದ್ಸರಿ ಯಾರ್ಯಾರಿಗೆ ಶಕ್ತಿ ಇದೆಯೋ ನಾವೆಲ್ಲರೂ ಕೂಡ ಗಂಗಾರತಿಯನ್ನು ನೋಡಲಿಕ್ಕೆ ಕಾಶಿಗೆ ಹೋದಾಗ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ದೊಡ್ಡ ಪ್ರಮಾಣದ ಹಿರಿದು ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತಾಗುತ್ತೆ. ಆ ಎಲ್ಲ ಅವಕಾಶಗಳು ಎಲ್ಲ ಮನೆಗಳಿಗೆ ಸಿಗಲಿ ಅಂತೇಳಿ ನಾನು ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ. ಇವತ್ತು ನಾವು ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಂಥ ಸಂದರ್ಭದಲ್ಲಿ ಸರ್ವೋದಯ ಯುವಕ ಮಂಡಳದ ಪರವಾಗಿ ನೀವು ಸನ್ಮಾನವನ್ನು ನೆರವೇರಿಸಿದಿರಿ. ಕಡಾರಿ ಅವರ ಮನೆಯೇ ನಂತರ ಗ್ರಾಮ ಆಯಿತು ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಭಾಳ 47 ವರ್ಷಗಳ ಹಿಂದೆ ಈ ಸಂಘದ ಕಾರ್ಯದರ್ಶಿಯಾಗಿ ಇವತ್ತು ಇಡೀ ತಾಲೂಕಿನಲ್ಲಿ ರಾಜಾಪುರ ಸರಸ್ವತ ಸೊಸೈಟಿಯ ಮುಖಾಂತರ ಅತ್ಯಂತ ಚಿರಪರಿಚಿತರಾಗಿ 10 ಜನರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರ್ಥಿಕ ಬೆಂಬಲವನ್ನು ಕೊಟ್ಟಂಥವರು ಮಾನ್ಯ ಕಡಾರಿ ರವೀಂದ್ರ ಪ್ರಭುಗಳು. ಇವತ್ತು ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ 10 ಸನ್ಮಾನಗಳು ತಾಲೂಕಿನಾದ್ಯಂತ ನಡೆದಿದೆ. ಆದರೆ ಹುಟ್ಟೂರ ಸನ್ಮಾನ ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದ ಒಂದು ಸಂತೃಪ್ತಿಯನ್ನು ಕೊಟ್ಟಿರಬಹುದು ನಾನು ಅನ್ಕೊಳ್ತೇನೆ. ಯಾವತ್ತೂ ಕೂಡ ಅಷ್ಟೇ, ನಮ್ಮೂರಿನಲ್ಲಿ ನಮಗೆ ಪ್ರಮುಖರು ಗುರುತಿಸಿ ಸನ್ಮಾನ ಮಾಡುವಂಥದ್ದು ಉಳಿದೆಲ್ಲ ಸನ್ಮಾನಗಳಿಗಿಂತ ದೊಡ್ಡ ಹೆಗ್ಗುರುತು ಅಂತ ನಾನು ಅನ್ಕೊಳ್ತೇನೆ. ಆ ರೀತಿ ಕಡಾರಿ ರವೀಂದ್ರ ಪ್ರಭುಗಳು ಇವತ್ತು ಸಹಕಾರಿ ರತ್ನವನ್ನು ತೆಗೆದುಕೊಂಡು ಈ ರೀತಿ ಸ್ವರ್ಣಾರತಿಯ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರದು ಕೂಡ ಭಾಗ್ಯ ಅಂತ ನಾನು ಅಂದ್ಕೊಳ್ತಾ, ಮಾನ್ಯ ಸದಾಶಿವ ಸಾಲಿಯಾನ್ರು ಈ ಕಾರ್ಯಕ್ರಮಕ್ಕೋಸ್ಕರ ಪೂನಾದಿಂದ ಬಂದಿದ್ದಾರೆ. ನಾಳೆ ಅಲ್ಲಿ ಚುನಾವಣೆ ನಡೀತಾ ಇದೆ, ನಾಳೆ ಓಟ್ ಹಾಕ್ಲಿಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕು ಅವರು. ಆದರೆ ತನ್ನೂರಿನ ಕಾರ್ಯಕ್ರಮವನ್ನು ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೂರದ ಪೂನಾದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಅವರು ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ಕೊಳ್ತಾ, ಸರ್ವೋದಯ ಯುವಕ ಮಂಡಳದ ಈ ಕಾರ್ಯ ಅತ್ಯಂತ ಮೆಚ್ಚುಗೆಗೆ ಪಾತ್ರ ಆಗಿರುವಂಥದ್ದು. ಇದು ಅತ್ಯಂತ ನಿರಂತರವಾಗಿ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯ ಜೊತೆಯಲ್ಲಿ ಭಾವನಾತ್ಮಕ ಸಂಬಂಧಗಳನ್ನು ಇಟ್ಟುಕೊಂಡು ಈ ಸ್ವರ್ಣಾರತಿಯ ಕಾರ್ಯಕ್ರಮ ನಡೀಲಿ. ಸಮಾಜವನ್ನು ಉದ್ದೇಶಿಸಿ 2 ಕರೆಯನ್ನು ಕೊಟ್ಟರು. ಮೊದಲನೇದು ಪರಿಸರದ ಸಂರಕ್ಷಣೆಗೋಸ್ಕರ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನಾವೆಲ್ಲರೂ ಕೂಡ ನೋಡೋಣ. ಪ್ರತಿ ವರ್ಷ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಬೇಕು ಅನ್ನುವಂಥ ಕರೆಯನ್ನು ಕೊಡೋದ್ರ ಜೊತೆಯಲ್ಲಿ ಮತ್ತೊಂದು ಪ್ರಧಾನಮಂತ್ರಿಗಳು ಹೇಳಿದ್ದು, ಯಾವುದಾದ್ರು ಒಂದು ಐತಿಹಾಸಿಕ ಸ್ಥಳಕ್ಕೆ ಇಡೀ ಕುಟುಂಬ ಸಮೇತರಾಗಿ ನಾವು ಹೋಗಬೇಕು, ಪ್ರತಿ ವರ್ಷ ಒಂದೊಂದು ಐತಿಹಾಸಿಕ ಸ್ಥಳಗಳನ್ನು ನೋಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದರ ಹಿಂದೆ ಇಡೀ ಭಾರತವನ್ನು ತನ್ನ ಮುಂದೆ ಕಣ್ಮುಂದೆ ತಂದ್ಕೊಳ್ಬೇಕು ಅನ್ನುವಂಥ ಪರೋಕ್ಷವಾದಂಥ ಸಂದೇಶ ಪ್ರಧಾನಮಂತ್ರಿಗಳಿದೆ. ಆ ಕಾರ್ಯವನ್ನು ನಾವೆಲ್ಲ ಕುಟುಂಬದವರು ಕೂಡ ಒಂದೊಂದು ಐತಿಹಾಸಿಕ ಸ್ಥಳವನ್ನು ನಮ್ಮ ಜಿಲ್ಲೆದಿರ್ಬೋದು, ನಮ್ಮ ರಾಜ್ಯದಿರ್ಬೋದು, ಅಥವಾ ನಮ್ಮ ದೇಶದ ಬೇರೆ ಯಾವುದೇ ರಾಜ್ಯಗಳಿರ್ಬೋದು, ಆ ರೀತಿ ಅನುಕೂಲ ಇರುವಂಥವ್ರು ಹೊರ ರಾಜ್ಯಗಳಿಗೆ, ಸ್ವಲ್ಪ ಅನುಕೂಲ ಕಡಿಮೆ ಇದೆ ಎನ್ನುವಂಥವ್ರು ನಮ್ಮ ರಾಜ್ಯದ ಒಳಗೆ, ಕೆಲವರು ನಮ್ಮ ಜಿಲ್ಲೆಯ ಒಳಗೆ,
ಈ ರೀತಿ ಐತಿಹಾಸಿಕ ಸ್ಥಳಗಳ ನೋಡೋದ್ರ ಮುಖಾಂತರ ನಮ್ಮ ಪರಂಪರೆಯ ಹಿರಿಮೆಯನ್ನು ಸ್ಮರಿಸಿಕೊಳ್ಳುವಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ. ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಈ ಕ್ಷೇತ್ರದ ಸುನಿಲ್ ಕುಮಾರ್ ಸರ್ ಅವರಿಗೆ ಮುಂದಿನ 5 ಕಾರ್ಯಕ್ರಮದ ಪಟ್ಟಿ ಹೇಳಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕಾಗಿದೆ, ಅಗತ್ಯ ಕಾರ್ಯಕ್ರಮಗಳು ಅಂತೇಳಿ. ಅದಕ್ಕೆ ಮುಂದುವರಿಲಿಕ್ಕಾಗಿ ಈ ವೇದಿಕೆಯಿಂದ ಅವರನ್ನು ತುಂಬ ಪ್ರೀತಿ ನೆನಪನ್ನು ಉಳಿಸ್ತಾ ಇದ್ದೀವಿ. ಸರ್, ಧನ್ಯವಾದಗಳು ಸರ್. ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಸರ್, ತಮ್ಮ ಇರುವಿಕೆಯನ್ನು ಗುರುತಿಸ್ಕೊಳ್ತಾ, ಎಲ್ಲ ಬಂಧುಗಳದ್ದು ಹೆಸರು ಹೇಳ್ತಿಲ್ಲ ಅಂತೇಳಿ ಅನ್ಯತಾ ಭಾವಿಸಬೇಡಿ, ನಿಮ್ಮೆಲ್ಲರ ಇರುವಿಕೆಯನ್ನು ಗೌರವಿಸ್ಕೊಳ್ತಾ, ಬಂಧುಗಳ ಈ ಕಾರ್ಯಕ್ರಮ ಒಂದು ಸಭಾ ಕಾರ್ಯಕ್ರಮವಾಗಿ ಒಂದು ಆರತಿಯ ಗಣ್ಯರೇ, ಶ್ರದ್ಧೆಯ ಹಿರಿಯರೇ, ಮಾತೆಯರೇ, ಪುಟಾಣಿ ಮಕ್ಕಳೇ ಮತ್ತು ನನ್ನೆಲ್ಲ ಸಹಕಾರಿ ಮೆದಿನಿ, ಅದಕ್ಕೋಸ್ಕರ ನನ್ನ ಪರವಾಗಿ, ನಮ್ಮ ಇಡೀ ಕಾರ್ಕಳದ ಪರವಾಗಿ ನಿಮಗೆ ಅನಂತ ಅಭಿನಂದನೆಗಳು. ಮೊದಲನೇದಾಗಿ ಯಾಕೆ ಮಾಡಿದ್ದೀವಿ ಅಂತ ಹೇಳೋದನ್ನು ಶಾಸಕರು ತುಂಬ ಸುಂದರವಾಗಿ ಹೇಳಿದ್ದಾರೆ. 6 ವರ್ಷದ ಹಿಂದೆ ಮಣಿಪಾಲದ ನಾರಾಯಣ ಶೆಣೆಯವರು ಈ ಪ್ರಸ್ತಾಪವನ್ನು ಮಾಡಿದಾಗ ಅದನ್ನು ಸ್ವರ್ಣ ನದಿಯ ಫಲಾನುಭವಿಗಳು ಎಲ್ಲರೂ ಸ್ವೀಕಾರ ಮಾಡಿದರು. ಎಲ್ಲ ಕಡೆಯಲ್ಲಿ ಸ್ವರ್ಣಾರತಿ ಆಯಿತು. ಕಡಾರಿಯಲ್ಲಿ ಮಾತ್ರ ಇದು ನಿರಂತರವಾಗಿದೆ. ಅದಕ್ಕೆ ನಿಮಗೆ ಮೊದಲನಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆ ನಾವು ಮಾಡಿದ್ವಿ, ನೀವು ಅಂತ ಹೇಳೋದು ತಪ್ಪಾಗ್ತದೆ, ನಾನು ಸೇರ್ಕೊಂಡಿದ್ದೀನಿ ಅದರಲ್ಲಿ. ನಾವು ಯಾಕೆ ಪೂಜೆಯನ್ನು ಮಾಡಿದ್ದೀವಿ ನೋಡಿ, ಪೂಜೆ ಬಹಳ ಸರಳವಾದ್ದು. ಆರತಿ ಎತ್ತಿದ್ದೀವಿ. ಯಾರಿಗೆ? ತಾಯಿಗೆ. ತಾಯಿ ಯಾರು? ಸ್ತುತಿ ಒಳಗಡೆ ಇದೆ. ಇದು ಯಾಕೆ ತಾಯಿಯಿಂದ ಸ್ವೀಕಾರ ಮಾಡಿದ್ದೀವಿ? ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ ನೋಡಿ. ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಜಗತ್ತಿನಲ್ಲಿ ಬೇರೆ ಬೇರೆ ಜೀವರಾಶಿಗಳು ಗೊತ್ತುಂಟು. ಅದರಲ್ಲಿ ನಾವು ಮನುಷ್ಯರು, ನಮಗಿಂತ ಕೆಳಗಡೆ ಸ್ವಲ್ಪ ಇರುವಂಥದ್ದು ಈ ಪಕ್ಷಿಗಳು, ಪ್ರಾಣಿಗಳು. ಅದಕ್ಕಿಂತ ಕೆಳಗಡೆ ಹೋದರೆ ಈ ಹಾವುಗಳು, ಸರೀಸೃಪಗಳು. ಅದಕ್ಕಿಂತ ಕೆಳಗಡೆ ಹೋದರೆ ಕಪ್ಪೆಗಳು. ಇನ್ನು ಕೆಳಗಡೆ ಬಂದರೆ ಸಣ್ಣ ಸಣ್ಣ ಜೀವಿಗಳು. ಈ ಥರ ಎಲ್ಲ ಇದೆ. ವಿಕಾಸ ಅಂತ ಹೇಳ್ತೀವಿ ನಾವು ಇದಕ್ಕೆ. ನೋಡಿ, ಅಬ್ಸರ್ವ್ ಮಾಡಿ, ಆ ಎಲ್ಲ ಪ್ರಾಣಿಗಳಿಗೂ ಅವುಗಳಿಗೆ ನಮ್ಮ ಹಾಗೇನೆ, ನಾವು ಹಾಗೇನೆ ಪ್ರಾಣಿಗಳೇ. ಆದರೆ ನಮ್ಮಲ್ಲಿ ಮಾತ್ರ ಒಂದು ವಿಶೇಷವನ್ನು ಭಗವಂತ ಇಟ್ಟಿದ್ದಾನೆ. ಅದು ಏನು ಅಂತ ಹೇಳಿದರೆ ಯೋಚನೆ ಮಾಡುವಂಥ ಶಕ್ತಿ. ಆ ಯೋಚನೆ ಮಾಡುವ ಶಕ್ತಿ ನಮಗೆ ಮಾತ್ರ ಇದೆ. ಅದಕ್ಕೆ ನಾವು ಹೇಳ್ತೀವಿ, ಭಾರತ ಭೂಮಿಯಲ್ಲಿ, ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟುವಂಥದ್ದು ಇದು ನಮ್ಮ ಶ್ರೇಷ್ಠ ಹಿಂದಿನ ಏನೋ ಒಂದು ಪುಣ್ಯದ ಫಲ. ಆ ಪುಣ್ಯದ ಫಲಕ್ಕೋಸ್ಕರ ನಾವು ಇಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೀವಿ. ಇನ್ನು ಮುಂದೆ ದೈವತ್ವಕ್ಕೆ ಏರಲಿಕ್ಕೆ ನಮಗೆ ಮಾತ್ರ ಅಧಿಕಾರ ಇರುವಂಥದ್ದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಒಂದು ಕೃತಜ್ಞತೆಯಿಂದ ನಾವು ಯಾಕೆ ಮಾಡ್ತೀವಿ ಅಂತ ಕೇಳಿದರೆ, ಅದರ ಹಿಂದಿನ ಒಂದು ಸಣ್ಣ ಸರಳ ಸೂತ್ರವನ್ನು ನಿಮ್ಮ ಮುಂದೆ ಇಡ್ತೀನಿ ನೋಡಿ. ಸಣ್ಣ ಜೀವಿಗಳಾಗಿರುವಂಥ ಅಮೀಬಗಳು, ಅವುಗಳು ಹುಟ್ಟಿದ ತಕ್ಷಣ ಅವುಗಳ ಸಂತಾನೋತ್ಪತ್ತಿ ಹೇಗಾಗ್ತದೆ ಅಂತ ನೋಡಿದರೆ, ಹುಟ್ಟಿದ ತಕ್ಷಣ 2 ಡಿವೈಡ್ ಆಗಿ ಹೋಗಿಬಿಡುತ್ತವೆ ಅತ್ಲಾಗಿ. ಅದಕ್ಕೆ ಮತ್ತೆ ಸಂಬಂಧ ಇರುವುದಿಲ್ಲ. ಇನ್ನೂ ಸ್ವಲ್ಪ ಮೇಲಕ್ಕೆ ಬಂದಾಗ ಈ ಕಪ್ಪೆಗಳು, ಇವುಗಳೆಲ್ಲ ಮೊಟ್ಟೆ ಹಾಕ್ತವೆ, ಹೊರಟೋಗ್ತವೆ. ಆ ಮೊಟ್ಟೆ ಅದರಷ್ಟಕ್ಕೆ ಬಂದರೆ ಬಂತು, ಇಲ್ಲದ್ರೆ ಬಿತ್ತು. ಅವುಗಳಿಗೆ ಸಂಬಂಧವೇ ಇರುವುದಿಲ್ಲ. ಹಾವುಗಳಿಗೆ ಬಂದರೆ, ಹಾವು ಇನ್ನು ಸ್ವಲ್ಪ ಮೇಲ್ಭಾಗದ್ದು. ಅದು ಏನು ಯೋಚನೆ ಮಾಡ್ತದೆ ಅಂತ ಹೇಳಿದರೆ, ಅದರ ಮೊಟ್ಟೆಯನ್ನು ರಕ್ಷಣೆ ಮಾಡ್ತದೆ. ಅದು ರಕ್ಷಣೆ ಮಾಡುವಲ್ಲಿವರೆಗೂ ಅದು ಬುಸುಗುಡ್ತಾ ಇರ್ತದೆ. ಒಂದು ಸಲ ಯಾವಾಗ ಅದು ಮೊಟ್ಟೆಯನ್ನು ಹೊರಗೆ ಬರ್ತದೋ, ಆ ಹೊರಗೆ ಬಂದ ಮೇಲೆ ಮರಿ ಬೇರೆ, ಈ ತಾಯಿ ಬೇರೆ, ಅದಕ್ಕೆ ಸಂಬಂಧಗಳಿರುವುದಿಲ್ಲ. ಇನ್ನೂ ಸ್ವಲ್ಪ ಮೇಲಕ್ಕೆ ಬರುವ ಜಗತ್ತಿನ ಜೀವರಾಶಿಗಳಲ್ಲಿ ನಮ್ಮ ಹಕ್ಕಿಗಳು ಕಾಣುತ್ತವೆ ನಮಗೆ. ಈ ಹಕ್ಕಿಗಳು ಹೇಗಿದ್ದಾವೆ? ಮೊಟ್ಟೆ ಇಟ್ಟಿದ್ದಾವೆ, ಮರಿಗಳು ಮಾಡಿದ್ದಾವೆ, ಆ ಮರಿಗಳನ್ನು ಸಾಕ್ತವೆ. ಸಾಕಿದ ನಂತರ ಹಕ್ಕಿಯ ಯಾವಾಗ ಅದಕ್ಕೆ ರೆಕ್ಕೆ ಬರ್ತದೋ, ರೆಕ್ಕೆ ಬಂದ ಮೇಲೆ ತಾಯಿ ಬೇರೆ, ಮಗ ಬೇರೆ, ಯಾವುದಕ್ಕೂ ಸಂಬಂಧಗಳು ಇರುವುದಿಲ್ಲ ಹೆಚ್ಚು. ಅದಕ್ಕಿಂತ ಮೇಲೆ ಬರುವಂಥದ್ದು ಪ್ರಾಣಿಗಳು. ಆ ಪ್ರಾಣಿಗಳಲ್ಲಿ ನಾವು ಇದನ್ನು ಇನ್ನೂ ಒಂದು ವಿಶೇಷ ರೀತಿಯಲ್ಲಿ ಕಾಣ್ತೀವಿ. ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಮನುಷ್ಯ. ಯಾಕೆ ಗೊತ್ತುಂಟ? ಆ ಮನುಷ್ಯ ಯೋಚನಾ ಶಕ್ತಿಯಲ್ಲಿ ಅವನು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲ, ನಾನು ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ ನಂತರ, ನನಗೆ ವರ್ಷ ಪೂರ್ತಿ ಹಾಲು ಕೊಟ್ಟಂತಹ ಅಮ್ಮ, ಅವಳದ್ದು ಹಾಲು ನಿಂತ ನಂತರ ನನಗೆ ಹಾಲು ಕೊಟ್ಟಂತಹ ದನ, ಅದು ನನ್ನ ಅಮ್ಮ. ಕೃತಜ್ಞತೆಯ ಭಾವ.
ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಹೇಳ್ತಾನೆ, ನನ್ನ ಇಡೀ ಜೀವನಕ್ಕೆ ನನಗೆ ಆಧಾರ ಮಾಡಿಕೊಟ್ಟದ್ದು ಈ ನೀರು, ಆದ ಕಾರಣ ನೀರು ನನಗೆ ತಾಯಿ. ಮೇಲೆ ನೋಡ್ತಾನೆ, ಅಲ್ಲಿ ಸೂರ್ಯ ಕಾಣ್ತಾನೆ, ಆ ಸೂರ್ಯ ಇಲ್ಲ ಇದ್ರೆ ಇನ್ಯಾವುದಿಲ್ಲ, ಅವನು ನನ್ನ ತಾಯಿ, ಅವನು ನನ್ನ ತಂದೆ. ಪ್ರಕೃತಿಯಲ್ಲಿ ಕಾಣುವಂಥ ಎಲ್ಲವನ್ನು ಕೂಡ ದೇವರ ಸ್ವರೂಪದಲ್ಲಿ ಅದನ್ನು ಯಾಕೆ ನೋಡ್ತಾನೆ ಅಂತ ಹೇಳಿದರೆ, ಅವನು ಕೃತಜ್ಞನಾಗಿ ನೋಡ್ತಾನೆ. ಹೌದಲ್ವಾ, ನನಗೆ ಇಷ್ಟೆಲ್ಲ ಕೊಟ್ಟಂತಹ ಈ ಭೂಮಿ, ಇದು ನನ್ನ ಮಾತೃಭೂಮಿ, ತಾಯಿಯ ಶ್ರೇಷ್ಠ ಕಲ್ಪನೆ ಅಂತ ಹೇಳುವಂಥದ್ದು. ನಾವು ಇದನ್ನು ತಾಯಿಯ ರೂಪದಲ್ಲಿ ಯೋಚನೆ ಮಾಡ್ತಾನೆ. ಮಾತ್ರ ಅಲ್ಲ, ನಮ್ಮ ಕುಟುಂಬದಲ್ಲಿರುವಂಥ ತಾಯಿ, ನಮ್ಮ ಹೆತ್ತ ತಾಯಿ ಪೂಜೆಯನ್ನು ಸಲ್ಲಿಸಿದ್ದೀವಿ. ಪೂಜೆಯ ಅರ್ಥನೂ ಅದೇನೆ, ಕೃತಜ್ಞತೆಯ ಸಮರ್ಪಣೆ ಅಂತ. ಕೂಡ ಲಕ್ಷಾಂತರ ಜೀವಿಗಳಿಗೆ ಪೋಷಣೆಯನ್ನು ಮಾಡಿದ್ದಾಳೆ. ನಮ್ಮ ಪ್ರತಿಯೊಂದು ಬಾವಿಗಳಲ್ಲಿ ಕೂಡ ಆ ಸ್ವರ್ಣೆಯ ಅಂಶ ಇದೆ. ಗಂಗೆ ಚ ಯಮುನೆ ಚೈವ ಅಂತಲೇ ಹೇಳುವಂಥದ್ದು ನಮ್ಮ ಪುರೋಹಿತರು ಕೂಡ. ಎಲ್ಲ ಕಡೆಯಲ್ಲೂ ಗಂಗೆ ಇದ್ದಾಳೆ ಅಂತ. ಈ ಥರದಲ್ಲಿ ನಾವು ಈ ಸ್ವರ್ಣ ನದಿಯನ್ನು ಆರಾಧಿಸ್ತೀವಿ. ಯಾಕೆ ಅಂತ ಕೇಳಿದರೆ, ಇದು ನಮ್ಮ ತಾಯಿ ಅಂತ. ತಾಯಿ ಮಗುವಿನ ಸಂಬಂಧ ನನಗೆ ಬಹಳ ಸಂತೋಷ. ಅಂದರೆ ಈ ಕಡಾರಿ ಜನಕ್ಕೆ ತುಂಬ ಚೆನ್ನಾಗಿದೆ. ಈ ಥರ ಮನಸ್ಸುಗಳು ಅರಳುತ್ತಾ ಇರುವಂಥದ್ದು. ಆ ಸಣ್ಣ ಮಕ್ಕಳು ಭಜನೆ ಮಾಡ್ತಾ ಇರೋದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಕುಣಿತಾ ಇದ್ರು, ಖುಷಿ ಪಡ್ತಾ ಇದ್ರು. ಅವರಿಗೆ ಈ ಒಂದು ಭಾವನೆಗಳೆಲ್ಲ ಬಂದರೆ ಅವರು ಯಾವತ್ತೂ ಕೂಡ ಈ ನದಿಗೆ ಮತ್ತೆ ತೊಂದರೆ ಮಾಡೋದಿಲ್ಲ. ಮಾತ್ರ ಅಲ್ಲ, ಅದರ ಮುಂದಿನ ಹಂತಕ್ಕೂ ಹೋಗ್ತಾರೆ. ಏನು ಅಂತ ಹೇಳಿದರೆ, ಯಾರಾದರೂ ಈ ನದಿಗೆ ತೊಂದರೆ ಮಾಡಿದರೆ ಅದನ್ನು ನಿಲ್ಲಿಸುವುದು ಕೂಡ ನನ್ನ ಧರ್ಮ ಅಂತ ಅರ್ಥ ಮಾಡ್ಕೊಳ್ತಾರೆ. ಅಹಿಂಸೆಯ ಲಕ್ಷಣವನ್ನು ಒಬ್ಬರು ಸ್ವಾಮೀಜಿ ಹೇಳಿದ್ದು. ಅಷ್ಟು ಮಳೆಯಲ್ಲಿ ಕೂಡ ಜನ ಕೂತ್ಕೊಂಡು ಕೇಳ್ತಾ ಇದ್ರು. ಜನ ಕೂತ್ಕೊಂಡೇ ಈ ಥರ ಇದು ಮಾಡಿಕೊಂಡು ಸ್ವರ್ಣಾರತಿ ಮಾಡ್ತಾ ಇದ್ರು. ಅದು ನಿಮ್ಮ ಶ್ರೇಷ್ಠತೆ. ಯಾಕೆಂದರೆ ಆ ಬದ್ಧತೆ ನಿಮ್ಮಲ್ಲಿದೆ. ಆ ಬದ್ಧತೆಯನ್ನು ಇನ್ನು ಮುಂದುವರಿಸ್ಕೊಂಡು ಹೋಗೋಣ. ನದಿ ನಮ್ಮೆಲ್ಲರ ಪಾಲಿನ ತಾಯಿ, ರಾಷ್ಟ್ರ ನಮ್ಮೆಲ್ಲರ ಪಾಲಿನ ತಾಯಿ. ಪ್ರತಿಯೊಂದನ್ನು ತಾಯಿಯ ಸ್ವರೂಪದಲ್ಲಿ ನಾವು ನೋಡುವಂಥದ್ದು. ಆದ ಕಾರಣ ಈ ಜನ್ಮಭೂಮಿಗೆ ನಾನು ಹುಟ್ಟಿರುವ ಕಾರಣ ನನಗೆ ಇನ್ನು ಮುಂದೆ ನಾನು ಯಾವುದೇ ಅಂಶದಲ್ಲಿ ಹೋದರೂ ಕೂಡ ನಾನು ಆ ತಾಯಿಯ ಮಗನಾಗಿರ್ತೀನಿ. ಆ ತಾಯಿಗೆ ಏನಾದರೂ ನೋವಾದರೆ ಅದನ್ನು ನಾನು ಸಹಿಸುವುದಿಲ್ಲ. ಈ ಒಂದು ಮಾನಸಿಕತೆಯೂ ನಮ್ಮ ಹತ್ರ ಬರ್ತದೆ. ಒಟ್ಟಿನಲ್ಲಿ ಈ ಥರ ಇರುವಂತಹ ಈ ಜನಾಂಗವೇ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ನಾಗರಿಕತೆ ನಾಶ ಆದರೂ ಕೂಡ ಇವತ್ತಿಗೂ ಅದೇ ಥರ ಉಳ್ಕೊಂಡಿದೆ. ಯಾಕೆಂದರೆ ಆ ಒಂದು ವಿಜಗೀಷು ಪ್ರವೃತ್ತಿ ನಮ್ಮಲ್ಲಿ ಹುಟ್ಟುಕೊಂಡಿದೆ. ಪ್ರತಿಯೊಂದು ಸಲ ನೀವು ಗಮನಿಸಿ. ಇಲ್ಲಿಂದ ಎಂತ ಗೊತ್ತುಂಟ ಸರ್, ನಿಮ್ಮ ಊರಿನಲ್ಲಿ ಕಾರ್ಕಳದಲ್ಲಿ ಮಳೆ ಬಂದು ತುಂಬ ಕೆಂಪು ನೀರು ಬಂದರೆ ಅದು ನಮಗೆ ಗಂಡಾಂತರ ಅವರು ಹೇಳಿದ್ದು. ಯಾಕೆ ಗೊತ್ತುಂಟ? ಅವರದ್ದು ಎಕ್ಸ್ಪ್ಲನೇಷನ್ ಹೇಳಿದ್ದಾರೆ. ಅವರು ಬರ್ತಾ ಇರ್ತದೆ, ಕೆಂಪು ನೀರು ಬರ್ತದೆ. ಆ ಕೆಂಪು ನೀರು ಬಂದಾಗ ಅಲ್ಲಿ ಹೋಗುವಾಗ ಸಮುದ್ರ ತಕ್ಷಣ ತಗೊಳ್ಳೋದಿಲ್ಲ, ಅದಕ್ಕೆ ಪರ್ಮಿಷನ್ ಕೊಡಬೇಕದು. ಆ ಪರ್ಮಿಷನ್ಲಿ ತಗೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕದು. ಆ ವೆಯ್ಟ್ ಮಾಡುವಾಗ ಏನಾಗ್ತದೆ ಅಂದರೆ ಈ ಮಣ್ಣಿನ ಅಂಶ ಎಲ್ಲ ಕೆಳಗಡೆ ಉಳ್ಕೊಂಡು ಬಿಡ್ತದಂತೆ. ಈ ಕೆಳಗಡೆ ಉಳ್ಕೊಂಡು ಬಂದು 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 ಇಡೀ ಮಣ್ಣಿನ ಮೇಲ್ಪದರಕ್ಕೆ ಮೇಲಕ್ಕೆ ಬಂದು ಬಿಡ್ತದೆ. ಎಲ್ಲಿಯಾದರೂ ಇಲ್ಲಿ ಜೋರು ನೀರು ಬಂದರೆ ಅಲ್ಲಿ ಪೂರ್ತಿ ಮುಳುಗಿ ಹೋಗ್ತದೆ. ಸಂಬಂಧಗಳು ಹೇಗಿದೆ ನೋಡಿ. ನಮಗೆ ಇದು ಅರ್ಥ ಆಗೋದಿಲ್ಲ, ಅಲ್ಲಿರೋ ಜನಕ್ಕೆ ಅರ್ಥ ಆಗ್ತದೆ. ಯಾಕೆಂತಂದರೆ ಇಲ್ಲಿ ಏನೋ ವ್ಯತ್ಯಾಸ ಆದರೆ ಅಲ್ಲಿದೆ. ಅದಕ್ಕೆ ಅವ್ರು ಹೇಳೋದು ಮಳೆ ಜೋರಾಗಿ ಬರಲಿ, ಆದರೆ ಯಾವುದೇ ಕಾರಣಕ್ಕೆ ಕೆಂಪು ನೀರು ಬರೋದು ಬೇಡ ಅಂತ. ಈ ಕೆಂಪು ನೀರು ಮಣ್ಣು ಬರಬಾರ್ದು ಅಂತ ಇದ್ದರೆ ಅದರ ಜವಾಬ್ದಾರಿ ನಮ್ಮದುಂಟು. ಅಲ್ಲಿ ಪಕ್ಕದಲ್ಲಿ ಎಲ್ಲಿಯೂ ಕೂಡ ಕೆಂಪು ನೀರು ಹೋಗದ ಹಾಗೆ ನೋಡಬೇಕಂದ್ರೆ ಮಣ್ಣು ಕೊಳೆತು ಹೋಗದ ಹಾಗೆ ನೋಡ್ಕೊಳ್ಬೇಕು. ಈ ಥರ ಸಣ್ಣ ಸಣ್ಣ ವಿಷಯಗಳನ್ನು ಯಾವುದು ಇಂಗುಗುಂಡಿ ನಮ್ಮ ಶಾಸಕರಿಗೆ ಹೇಳಿದ್ರಲ್ಲ, ಒಂದೊಂದು ಸಣ್ಣ ಸಣ್ಣ ವಿಷಯಗಳನ್ನು ಈ ಥರದನ್ನು ಮಾಡ್ತಾ 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 ನೀರು ಹರಿತಾ ಇರಬೇಕು. ಹರಿಯದೇ ಇದ್ರೂ ಸಮಸ್ಯೆನೇ, ಹರಿತರೂ ಸಮಸ್ಯೆನೇ. ಬೇಸಿಗೆಯಲ್ಲಿ ಈ ಥರ ಕಟ್ಟ ಹಾಕದಿದ್ರೂ ಸಮಸ್ಯೆ ಆಗ್ತದೆ. ಆದರೆ ಎಲ್ಲರಿಗೂ ಬೇಕಾಗಿರುವಂಥ ನೀರು, ಆ ನೀರನ್ನು ಒದಗಿಸ್ತಿರುವಂಥ ಈ ಸ್ವರ್ಣೆ, ಆ ಸ್ವರ್ಣೆಯನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡೋಣ. ಸಮಸ್ಯೆಗಳು ಬರ್ತದೆ, ಆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ತಾಯಿಯೇ ಶಕ್ತಿ ಕೊಡ್ತಾಳೆ ನಮಗೆ. ಆ ಶಕ್ತಿಯನ್ನು ಗಳಿಸ್ಕೊಂಡು 47 ವರ್ಷಗಳ ಹಿಂದೆ ಅಂತ ಹೇಳ್ತಿದ್ದಾರೆ. ಆದರೆ ಅದು 47 ವರ್ಷ ಹೇಗೆ ಹೋಯಿತು ನನಗೆ ಗೊತ್ತಾಗ್ತಿಲ್ಲ. ಈ 47 ವರ್ಷಗಳ ಹಿಂದೆ ನಾವು ಸ್ಥಾಪಿಸೋದು ದೊಡ್ಡ ವಿಷಯ ಅಲ್ಲ. ಅದನ್ನು ನಿರಂತರವಾಗಿ ಉಳಿಸಿಕೊಂಡು ಕ್ರಿಯಾಶೀಲವಾಗಿ ಉಳಿಸಿಕೊಂಡಂತಹ ಇಂದಿನ ಹಾಗೂ ಈ ಹಿಂದಿನ ಎಲ್ಲ ಆಡಳಿತ ಮಂಡಳಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ
ನಾನು ನಮ್ಮ ಆ ಸಂದರ್ಭದಲ್ಲಿ 47 ವರ್ಷಗಳ ಹಿಂದೆ ಇಲ್ಲಿ ಯುವಕ ಮಂಡಲ ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಪ್ರತಿ ಊರೂರಲ್ಲಿ ಯುವಕ ಮಂಡಳಗಳಿದ್ದವು. ಆ ಯುವಕ ಮಂಡಳಗಳ ಮೇಲೆ ಸರ್ಕಾರದ ಒಂದು ನಿಯಂತ್ರಣ ಇತ್ತು. ಅದಕ್ಕಾಗಿ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ಇದ್ದರು, ಯುವಜನ ಸೇವಾಧಿಕಾರಿ ಅಂತೇಳಿ. ಇವತ್ತು ಬಹುಶಃ ನಮ್ಮ ಕಾರ್ಕಳದಲ್ಲಿ ಕ್ರಿಯಾಶೀಲರಾಗಿರುವಂಥ ಎರಡೇ ಯುವಕ ಮಂಡಲ ಅಂದರೆ ಒಂದು ಸಾಣೂರು ಯುವಕ ಮಂಡಲ ಮತ್ತು ಈ ಕಡಾರಿ ಸರ್ವೋದಯ ಯುವಕ ಮಂಡಲ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಮತ್ತು ನನಗೆ ಅಭಿಮಾನ ಆಗ್ತದೆ. ನಾವು ಆ ದಿವಸ ಹುಟ್ಟು ಹಾಕಿದಂಥ ಬೀಜ ಇಂದು ವೃಕ್ಷವಾಗಿ ಬೆಳೆದು ಈ ಹಲವಾರು ಜನರಿಗೆ ನೆರಳು ನೀಡ್ತಿದ್ದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೃದಯ ಸ್ಪರ್ಶ ಆಗಿ ಸಂತೋಷ ಆಗ್ತಾ ಉಂಟು. ಅದೇ ರೀತಿ ಆ ಅವಧಿಯಲ್ಲಿ 47 ವರ್ಷಗಳ ಹಿಂದೆ ಇರ್ಬೋದು, ಒಂದು 4-5 ವರ್ಷ ನಾನು ಇದೇ ಸಕ್ರಿಯವಾಗಿದ್ದೆ. ಕಾರಣಾಂತರದಲ್ಲಿ ನನ್ನ ಉದ್ಯೋಗ ನಿಮಿತ್ತ ನಾನು ಇಲ್ಲಿ ಸ್ವಲ್ಪ ದೂರ ಹೋದೆ. ಅಂದು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಮಾಡಿದ ಕೆಲವು ಮಹನೀಯರ ಹೆಸರನ್ನು ಈ ಸಂದರ್ಭದಲ್ಲಿ ಅವರಿಗೆ ಇಲ್ಲ ನಮ್ಮೊಟ್ಟಿಗೆ, ಆದರೂ ಅವರ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ದಿವಂಗತ ನಮ್ಮ ಶ್ರೀನಿವಾಸ ಪ್ರಭುಗಳು, ನಮ್ಮ ತಂದೆಯ ಅಣ್ಣ, ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿದ್ದರು. ಅದೇ ರೀತಿ ನಮ್ಮ ಪ್ರಾರಂಭದ ಅಧ್ಯಕ್ಷ ರಮಾನಂದ ಅಮೀನ್ ಇರ್ಬೋದು, ಅದೇ ರೀತಿ ನನ್ನ ಸಂಬಂಧಿ ಜಯಾನಂದ ಪ್ರಭುಗಳು ಮತ್ತು ದೇವರಾಜ ಶೆಣೆ, ಪವನಂಜಯ ಜೈನ್ ಹಾಗೂ ಇಂಥ ಹಲವಾರು ಇವತ್ತು ನಮ್ಮೊಂದಿಗೆ ಇಲ್ಲದಂತಹ ಚೇತನಗಳು ನಮ್ಮ ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ, ಮುನ್ನಡೆಸುವಲ್ಲಿ ಹಾಗೂ ಅಂಥ ಶುದ್ಧ ಮನಸ್ಸಿನಿಂದ ಸಾರ್ಥಕ ಭಾವನೆಯಿಂದ ಆ ಸಂಸ್ಥೆಯನ್ನು ಸ್ಥಾಪಿಸಿ ಮುನ್ನಡೆಸಿದ್ರಿಂದ ಇವತ್ತಿನವರೆಗೆ ಅವರ ಆ ಸಾರ್ಥಕತೆಯಿಂದ ತದನಂತರ ಬಂದ ಎಲ್ಲ ಆಡಳಿತ ಮಂಡಳಿಗಳು, ಉಮಾನಾಥ ರಾನಡೆಯವರು ಹಲವು ವರ್ಷ ಸಕ್ರಿಯವಾಗಿದ್ದರು, ಬಹುಶಃ ಈಗಲೂ ಕೂಡ ಸಭೆಯಲ್ಲಿ ಇದ್ದಾರಂತೆ ನನ್ನ ಅಂದಾಜಿ, ಅವರು ಇರ್ತಾರೆ ಯಾವಾಗಲೂ. ಅದೇ ರೀತಿ ಹಲವಾರು ಜನರು ಇದ್ದರು. ಅದೇ ರೀತಿ ಅವರೆಲ್ಲರ ಸೇವೆ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನೀವು ಆಯೋಜಿಸಿದಂಥ ಈ ಸ್ವರ್ಣಾರತಿ ಕಾರ್ಯಕ್ರಮ ಬಹುಶಃ ಇವತ್ತಿನ ಈ ಕಾಲಘಟ್ಟದಲ್ಲಿ ನಮ್ಮ ಯುವ ಜನಾಂಗಕ್ಕೆ ನಮ್ಮ ದೇಶದ ಸಂಸ್ಕೃತಿ, ಆಚಾರ ವಿಚಾರಗಳು ಅಥವಾ ಮಧ್ಯಾಹ್ನದಾಗ ಉರು ಬಿಸಿಲಿತ್ತು, ಸಂಜೆ ಹೊತ್ತಿಗೆ ಮಳೆ ಬಂತು, ನಾವು ಎಷ್ಟು ನೋಡಿ ಯಾವ ರೀತಿ ಪ್ರಕೃತಿಯ ಸಮತೋಲನ ಕಳೆದುಕೊಂಡದಕ್ಕೆ ನಮ್ಮ ಉದಾಹರಣೆಯನ್ನು ನಾವು ಇವತ್ತೇ ನೋಡ್ತಿದ್ದೇವೆ. ಇದೆಲ್ಲನೂ ಅರಿತು ಇವತ್ತು ನಮ್ಮ ಈ ಪ್ರಕೃತಿಯನ್ನು ಯಾವ ರೀತಿ ರಕ್ಷಿಸ್ಬೋದು, ಯಾವ ರೀತಿ ಆ ಮೂಲಕ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕೆಂಬ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ ನನಗೆ ಭಾರಿ ಸಂತೋಷ ಕೊಟ್ಟಿದೆ. ಆ ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಚಾರಗಳನ್ನು ಕೂಡ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ನಿಮಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಅಭಿಮಾನದಿಂದ ಅಭಿನಯಿಸಿದ್ದೀರಿ. ನಾನು ಇಲ್ಲಿಂದ ಪ್ರಾಯಶಃ ನಾನು ನನ್ನ ನಾನು ವಿದ್ಯಾಭ್ಯಾಸದ ಶಾಲೆ ಅಲ್ಲ, ನಮ್ಮ ಸಮಾಜ ಸೇವೆ, ಸಾರ್ವಜನಿಕ ಸೇವೆಯ ಪ್ರಾಥಮಿಕ ಶಾಲೆ ನಮ್ಮ ಸರ್ವೋದಯ ಯುವಕ ಮಂಡಲ. ಇಲ್ಲಿ ಬಹುಶಃ ನಾನು ಕಲಿತಂಥ ಸಂಸ್ಕಾರ ಅಥವಾ ಶಿಸ್ತು ಅಥವಾ ಪ್ರಾಮಾಣಿಕತೆ ಇದೆಲ್ಲವೂ ನನ್ನಲ್ಲಿ ಮೈಗೂಡಿಕೊಂಡಿದ್ದಾಗಿ ನಾನು ಪ್ರಯತ್ನವನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು. ಇದರ ಯಶಸ್ಸು ಮಾತ್ರವಲ್ಲ, ಕಳೆದ ಬಹುಶಃ ಇವತ್ತಿಗೆ ನನಗೆ ಪ್ರಶಸ್ತಿ ಸಿಕ್ಕಿ ಕರೆಕ್ಟಾಗಿ 2 ತಿಂಗಳಾಯಿತು. ನವಂಬರ್ 14ನೇ ತಾರೀಕು ಸಿಕ್ಕಿತ್ತು, ಇವತ್ತು 2 ತಿಂಗಳಾಯಿತು. ಬಹುಶಃ ನನ್ನ ಈ ಸನ್ಮಾನದ ಕಾರ್ಯಕ್ರಮ ಇನ್ನೊಂದು ತಿಂಗಳು ಕೂಡ ಉಂಟು. ಬರುವ 14 ತಾರೀಕು, ಫೆಬ್ರವರಿ 14 ತಾರೀವರೆಗೆ ನಿರಂತರ ನಡೆಯುತ್ತಾ ಉಂಟು. ಇದು ಸಮಾಜ ಅಥವಾ ಜನರು ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ಸಾಕ್ಷಿ. ಅದೇ ರೀತಿ ಇವತ್ತಿನ ಸನ್ಮಾನ ನನಗೆ ತುಂಬ ಭಾವನಾತ್ಮಕವಾಗಿ ಬಹುಶಃ ನಾನು ಮಾತಾಡೋ ಕಟ್ತಾ ಉಂಟು. ಯಾಕೆಂದರೆ ನನಗೆ ಇದಕ್ಕಿಂತಲೂ ಜಾಸ್ತಿ ಜನ, ಇದಕ್ಕಿಂತಲೂ ವಿಜೃಂಭಣೆಯ ವಿಶೇಷ ರೀತಿಯ ಸನ್ಮಾನಗಳು ಈ ಬಾರಿ ಜರುಗಿವೆ. ಆದರೆ ಈ ಸನ್ಮಾನದಲ್ಲಿ ನಾನು ವಿಶೇಷತೆಯನ್ನು ಕಂಡದೆಂದರೆ ಪ್ರಕೃತಿಯ ಮಡಿಲಲ್ಲಿ ಮಾಡಿದ್ದೀರಿ. ಇಲ್ಲಿ ವಿದ್ಯುದ್ದುಪದ ಅಲಂಕಾರಗಳಿಲ್ಲ ಅಥವಾ ಹವಾನಿಯಂತ್ರಿತ ವ್ಯವಸ್ಥೆ ಇಲ್ಲ. ನಮ್ಮ ಬದುಕಿನ ಅಂಗವಾದಂಥ ಪ್ರಕೃತಿಯ ಮಡಿಲಲ್ಲಿ ಮತ್ತು ನನ್ನ ಎಳೆಯ ಪ್ರಾಯದ ಸಹಪಾಠಿಗಳಿರು, ಹಿರಿಯರಿರ್ಬೋದು, ಅವರೆಲ್ಲರಲ್ಲಿ ಮಾಡಿದ್ದೇ ಮುಖದಲ್ಲಿ ಸನ್ಮುಖದಲ್ಲಿ ಆದಂಥ ಈ ಸನ್ಮಾನ ನನಗೆ ಈವರೆಗೆ ಆದ ಎಲ್ಲ ಸನ್ಮಾನಗಳಿಂತಲೂ ದೊಡ್ಡ ಮತ್ತು ಭಾರವಾದ ಸನ್ಮಾನ ಅಂತೇಳಿ ನಾನು ಇದನ್ನು ಸ್ವೀಕರಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಇಲ್ಲಿಂದ ಕಾರಣಾಂತರದಲ್ಲಿ ನಾನು ಹೋದರೂ ನನಗೆ ಒಂದು ವಿಶೇಷ ಅಂದರೆ ಪ್ರತಿ ದಿವಸವೂ ಪ್ರತಿ ಸಂದರ್ಭದಲ್ಲಿ ನಾನು ಸಂಘಜೀವಿಯಾಗಿದ್ದೆ. ಯಾವುದೇ ರೀತಿ ನಾನು ಏಕಾಂಗಿ ಇರಲಿಲ್ಲ. ನಾನು ಇಲ್ಲಿಂದ ಹೋದ ಮೇಲೆ ನಮ್ಮ ಸಮಾಜ ಅಥವಾ ನಮ್ಮ ಜಾತಿಯ ದೇವಸ್ಥಾನದಲ್ಲಿ, ಸಂಘ ಸಂಸ್ಥೆಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವ ಯೋಗ ಭಾಗ್ಯ ನನಗೆ ಸಿಕ್ಕಿತು. ಸುಮಾರು 23 ವರ್ಷಗಳ ಕಾಲ ನಮ್ಮ ಲಕ್ಷ್ಮೀಪುರ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿಯಲ್ಲಿ ಒಬ್ಬ ಸಕ್ರಿಯ ಸದಸ್ಯನಾಗಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತು. ಅದೆಲ್ಲವನ್ನು ಯಶಸ್ವಿಯಾಗಿ
ಪ್ರಾಮಾಣಿಕವಾಗಿ ಶುದ್ಧ ಚಾರಿತ್ರ ನಿರ್ವಹಿಸೋ ಒಂದು ತೃಪ್ತಿ ನನ್ನಲ್ಲಿ ಉಂಟು. ಅದೇ ರೀತಿ ಈ ಸಹಕಾರಿ ಕ್ಷೇತ್ರಕ್ಕೆ ನಾನು ಪ್ರವೇಶಿಸಿದ್ದು ಕೂಡ ಭಾರಿ ಅನಿರೀಕ್ಷಿತ, ನಾನು ಎಣಿಸಲಿಲ್ಲ, ಅನಿರೀಕ್ಷಿತವಾಗಿ ಪ್ರವೇಶಿಸಿದೆ. 1996ನೇ ಇಸ್ವಿಯಲ್ಲಿ ನಮ್ಮ ಸಹಕಾರಿ ಸಂಸ್ಥೆ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಆಯಿತು. ಸ್ಥಾಪನೆ ಹಂತದಲ್ಲಿ ಭಾರಿ ಕುಂಟುತ್ತಾ ಸುಮಾರು 3 ವರ್ಷಗಳ ಕಾಲದಲ್ಲಿ ನಮ್ಮದು ಹೆಚ್ಚು ಪ್ರಗತಿ ಆಗಲಿಲ್ಲ. ಪ್ರಾರಂಭದ ಹಂತದಲ್ಲಿ ನನಗೆ ಅಧ್ಯಕ್ಷನಾಗುವ ಅವಕಾಶ ಇದ್ದರೂ ಮತ್ತು ಕಾರಣಾಂತರಗಳಿಂದ ಬೇರೆಯೊಬ್ಬರು ಅಧ್ಯಕ್ಷರಾದರು. ಅವರಿಗೂ ನಾನು ಪೂರ್ಣ ಬೆಂಬಲ ಕೊಟ್ಟೆ. ಮತ್ತು 3 ವರ್ಷದ ನಂತರ ನನಗೆ ಜವಾಬ್ದಾರಿಯನ್ನು ನಮ್ಮ ನಿರ್ದೇಶಕ ಮಂಡಳಿ ಕೊಟ್ಟರು. ನಾನು ಈ ಸಂಸ್ಥೆಯ ಜವಾಬ್ದಾರಿಯನ್ನು ತಗೊಳ್ಳುವಾಗ ಈ ಸಂಸ್ಥೆಯಲ್ಲಿ ಇದ್ದದ್ದು ಕೇವಲ 70 ಲಕ್ಷ ರೂಪಾಯಿ ಪಾಲು ದುಡಿಮೆ ಬಂಡವಾಳ. ಅದು ಇವತ್ತೀಗ 30 ವರ್ಷ ನಂತರ 280 ಕೋಟಿಯಷ್ಟು ಪಾಲು ದುಡಿಮೆ ಬಂಡವಾಳದೊಂದಿಗೆ ವಾರ್ಷಿಕ 5 ಕೋಟಿಯಷ್ಟು ಲಾಭ ಗಳಿಸುವಂತಹ ಜಿಲ್ಲೆಯಲ್ಲೇ ದ್ವಿತೀಯ 5ನೇ ಸ್ಥಾನದಲ್ಲಿರುವಂಥ ಸೊಸೈಟಿ ಆಗಿದೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಹೋಗಿ ಸಹಕಾರಿ ರತ್ನದ ಬಾಗಿಲನ್ನು ತಟ್ಟಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅದೇ ರೀತಿ ಈ ಪ್ರಶಸ್ತಿ ನನಗೆ ನಿಜವಾಗಿ ನನ್ನ ಕಾರ್ಯವನ್ನು ಜನ ಹೇಗೆ ಗುರುತಿಸಿದ್ದಾರೆ, ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ, ಅಥವಾ ನನಗೂ ಅದರ ಮುಂಚೆ ಸ್ವಲ್ಪ ನನಗೆ ಅನುಮಾನ ಇತ್ತು, ನಾನು ಮಾಡಿದ ಕೆಲಸ ಸರಿ ಉಂಟಾ ಅಥವಾ ಜನ ಒಪ್ತಾ ಇದ್ದಾರಾ ಇಲ್ವ ಅಂತೇಳಿ. ಒಂದು ಸಣ್ಣ ಮಟ್ಟದ ಪ್ರಚಾರ ನನ್ನ ಮೇಲೆ ಇತ್ತು, ಅವರಿಗೆ ಸೊಸೈಟಿ ಬಾರಿ ಮುನಾಫೆ ಉಂಟು ಮಾರ ಇದ್ದೀನಿ ಈ ತೋರಿಸ್ಬೇಕು ದಾಯ ಫಾರ್ಮ್ವೇರ್ ಅಂತೇಳಿ. ಆದರೆ ಈ ಸರ್ತಿ ಮಾತ್ರ ನನಗೆ ಅರ್ಥ ಆಯಿತು. ನನಗೆ ಬಂದಂಥ ನಿರಂತರವಾದ ಶುಭಾಶಯಗಳು, ಪೇಪರ್ನಲ್ಲಿ ಬಂದಂಥ ಶುಭಾಶಯಗಳು ಮತ್ತು ಸುಮಾರು ನನ್ನ ಅಂದಾಜಿ ಇವತ್ತು ನಾನು 27ನೇ ಸನ್ಮಾನವನ್ನು ಸ್ವೀಕರಿಸ್ತೇನೆ 2 ತಿಂಗಳಲ್ಲಿ. ಇನ್ನೂ ಕೂಡ 5 ಸನ್ಮಾನಗಳು ಬಾಕಿ ಇವೆ. ಅದರ ನಡುವೆ ಇನ್ನು ದೂರದ ಊರಿಂದ ನನಗೆ ಬಹುಶಃ ಪೂನಾದಿಂದಲೂ ಫೋನ್ ಬರ್ತಾ ಉಂಟು, ಯಾವಾಗ ಬರ್ತೀರಿ, ಬೊಂಬಾಯಿಂದ ಉಂಟು, ಬೆಂಗಳೂರಿಂದ ಉಂಟು, ಹೀಗೆ ಅಲ್ಲಿ ಹೋಗುವರಿದ್ದೇನೆ ಸಮಯದಲ್ಲಿ. ಹೀಗೆ ಅದೇ ರೀತಿ ಈ ನನ್ನ ಕಾರ್ಯಕ್ರಮಗಳಿಗೆ ನಾನೊಂದು ಹೆಮ್ಮೆ ಅಂತ ಹೇಳುವುದಲ್ಲ, ಬಹುಶಃ ನನ್ನ ಮಿತ್ರರು ಅಭಿಮಾನಿಗಳು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಇರ್ಬೋದು ಅಥವಾ ಅಲ್ಲೆಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ಎಲ್ಲಿ ಅಷ್ಟೆಷ್ಟು ಅಳವಡಿಸಿದ್ರೆ ಬಹುಶಃ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಸುಮಾರು 16.5 ಲಕ್ಷ ರೂಪಾಯಿ ಇದಕ್ಕಾಗಿ ವೆಚ್ಚ ಮಾಡಿದ್ದಾರೆ. ಈ ಲೆಕ್ಕವನ್ನು ನಾನು ಮೊನ್ನೆ ಮಿತ್ರರನ್ನು ಕೂಡಿ ಚರ್ಚಿಸಿದೆ. ನೀವು ಖರ್ಚು ಮಾಡಿದ ಹಣ ಎಷ್ಟು ಅಂತೇಳಿ ಎಲ್ಲ ಕಡೆಯಿಂದ ಸಿಗುವಾಗ ಈ 2 ತಿಂಗಳಲ್ಲಿ ನಮ್ಮ ಮಿತ್ರರು, ಅಭಿಮಾನಿಗಳು, ನಮ್ಮ ಸಂಸ್ಥೆಯ ಗ್ರಾಹಕರು ನನ್ನ ಮೇಲಿನ ಅಭಿಮಾನದಿಂದ 16.5 ಲಕ್ಷ ರೂಪಾಯಿ ನನ್ನ ಅಭಿನಂದನಾ ಕಾರ್ಯಕ್ರಮಕ್ಕಿರ್ಬೋದು, ಶುಭಾಶಯ ಕಾರ್ಯಕ್ರಮ ಆಗಿದ್ದಾರೆ. ಇದರಿಂದ ನನಗೆ ಅರ್ಥ ಆಯಿತು, ಬಹುಶಃ ಈ ಒಂದು ಅರ್ಥಪೂರ್ಣವಾಗಿ ಈ ಸಹಕಾರಿ ರತ್ನವನ್ನು ಜನ ಒಪ್ಪಿಕೊಂಡಿದ್ದಾರೆ, ಸ್ವೀಕರಿಸಿದ್ದಾರೆ ಅಂತೇಳಿ. ಅದೇ ರೀತಿ ನನಗೆ ಈ ಸಹಕಾರಿ ರತ್ನ ಪ್ರಶಸ್ತಿ 2 ವರ್ಷಗಳ ಹಿಂದೆ ಬರುವ ಅವಕಾಶ ಇತ್ತು. ನಾನು ಅದಕ್ಕಾಗಿ ಪ್ರಯತ್ನ ಮಾಡಲಿಲ್ಲ. ಈ ವರ್ಷ ಮಾತ್ರ ನಮ್ಮ ಯೂನಿಯನ್ ಅಧ್ಯಕ್ಷರಾದ ಜಯಕರ ಶೆಟ್ಟಿಯವರು ನಮ್ಮ ಉಪಾಧ್ಯಕ್ಷರಾದ ನನ್ನ ಹೆಸರವರು ನೀರೇ ರವೀಂದ್ರ ನಾಯಕರ ಹತ್ರ ಒಂದು 6 ತಿಂಗಳು ಮುಂಚೆ ಹೇಳಿದರಂತೆ, ನಿಮ್ಮ ಅಧ್ಯಕ್ಷರಿಗೆ ಸಹಕಾರ ರತ್ನ ತಗೊಳ್ಳು ಎಲ್ಲ ಅರ್ಹತೆ ಉಂಟು, ಆದ್ದರಿಂದ ಅವರ ಒಂದು ಬಯೋಡಾಟವನ್ನು ನಾನು ಕೊಡಬೇಕು, ನೀವು ಅವ್ರು ಕೇಳಿದರೆ ಕೊಡೋದಿಲ್ಲ, ನೀವು ಆದರೂ ಕೊಡಿ ಅಂತೇಳಿ. ಮತ್ತು ನನ್ನ ಹತ್ರ ಮೌಖಿಕವಾಗಿ ಕೇಳಿದರು, ನಿಮಗೆ ಇಚ್ಛೆ ಇದ್ದರೆ ಕೊಡಿ, ನಾನಾಗೇನು ಕೊಡುವುದಿಲ್ಲ ಅಂತೇಳಿ. ಅದೇ ರೀತಿ ಅವರೇ ಒಟ್ಟು ಮಾಡಿ ಕೊಟ್ಟದ್ದು. ನನಗೆ ಪ್ರಶಸ್ತಿ ಬರುವ ಅಂದರೆ 12ನೇ ತಾರೀಕು ರಾತ್ರಿ ನನಗೆ ಫೋನ್ ಬರುವಾಗಲೇ ನನಗೆ ಗೊತ್ತು ಪ್ರಶಸ್ತಿ ನನಗೆ ಆಗಿದೆ ಅಂಥೇಳಿ. ಆದರೂ ನನಗೆ ನಮ್ಮ ಸಹಕಾರಿ CEO ಅನುಷಾ ಕೋಟ್ಯಾನ್ರವರು ರಾತ್ರಿ 10 ಗಂಟೆ ಫೋನ್ ಮಾಡಿದರು. ಅದಕ್ಕೆ ಹೇಳಿದೆ, ಮೇಡಮ್ ನನಗೆ ಪ್ರಶಸ್ತಿ ಆಯ್ಕೆಯಾದ ಬಗ್ಗೆ ನನಗೆ ಅಧಿಕೃತವಾದ ಪತ್ರ ಕಳಿಸಿಕೊಡಿ ಅಂತೇಳಿ. ಯಾಕೆಂದರೆ ಕೊನೆಯ ಕ್ಷಣದಲ್ಲಿ ಕೂಡ ಪ್ರಶಸ್ತಿಗಳು ಬದಲಾವಣೆ ಆಗ್ತವೆ. ಅದರಿಂದ ಆ ಪ್ರಶಸ್ತಿ ಪತ್ರ ಬರದೆ ನಾನು ಖಂಡಿತ ಬೆಂಗಳೂರಿಗೆ ಹೊರಡೋದಿಲ್ಲ ಅಂಥೇಳಿ. ಹಾಗೆ ಅವ್ರು ಹೇಳಿದರು, ಪ್ರಶಸ್ತಿ ಪತ್ರ ನನ್ನ ಕೈಗೆ ಬಂದಿದೆ, ನಾನು 1 ಗಂಟೆ ಒಳಗೆ ನಿಮಗೆ ಮೇಲ್ ಮಾಡಿ ಕಳಿಸ್ತೇನೆ ಅಂತೇಳಿ. ಅಂತೂ ಬಂತು. ಮರುದಿವಸ ನಾವು ಹೋಗಿ ಪ್ರಶಸ್ತಿ ಸ್ವೀಕರಿಸ್ತೇವೆ. ಅದೇ ರೀತಿ ಈ ಒಂದು ಒಳ್ಳೆಯ ಒಂದು ಪ್ರಾಮಾಣಿಕವಾಗಿ ಹಾಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಈ 45 ವರ್ಷಗಳ ಸೇವೆಯನ್ನು ನಾನು ಸಾರ್ವಜನಿಕ ಜೀವನದಲ್ಲಿ ಮಾಡಿದ್ದೇನೆ. ಇದು ನಾನು ಮಾಡಿದ್ದಲ್ಲ, ನನಗೆ ಕಾಲಕ್ಕೆ ದೊರಕದಂಥ ನನ್ನ ಮಿತ್ರರು, ಆಡಳಿತ ಮಂಡಳಿ ಸದಸ್ಯರಿರ್ಬೋದು ಅಥವಾ ಗ್ರಾಹಕರಿರ್ಬೋದು, ಎಲ್ಲರಿಂದಲೇ ಇದು ಸಾಧ್ಯ ಆಗಿದೆ. ಆದ್ದರಿಂದ ಏನು ಈ ಪ್ರಶಸ್ತಿ ಉಂಟು ಅದನ್ನೆಲ್ಲವನ್ನು ಇವತ್ತು ನಮ್ಮ ಯುವಕ ಮಂಡಲದ ಕಾರ್ಯಕರ್ತರಿಗೆ ಹಾಗೂ ನನ್ನ ಮಿತ್ರರಿಗೆ ನಾನು ಸಮರ್ಪಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಶಾಖೆ ಕೂಡ ಹಾಗೆ, ನನಗೊಂದು ನಮ್ಮ ಊರಿನಲ್ಲಿ ಒಂದು ಶಾಖೆ ಆಗಬೇಕೆಂದಿತ್ತು. ನನ್ನ ಬಗ್ಗೆ ನಾನು ಹೇಳೋದಾದರೆ, ನಮ್ಮ ಜೋಡ ರಸ್ತೆಯಲ್ಲಿ ನಾವು ಪ್ರಥಮ ಶಾಖೆ ಮಾಡಿದ ಮೇಲೆ ಮತ್ತೆ 5 ವರ್ಷಗಳ ನಂತರ ಶಾಖೆ ಮಾಡುವ ಇಚ್ಛೆ ಹುಟ್ಟಿತು. ಈಗ ನಮ್ಮ ನಾಗೇಶ್ ಮಾಸ್ಟರ್ ಹೇಳಿದರು, ನಾನು ಸುಮ್ಮ ಶಾಲೆಯಲ್ಲಿ ಕಲಿಯಿಲ್ಲ ಸರ್, ಆಗ ಇಲ್ಲಿ ಸುಮ್ಮ ಶಾಲೆ ಇರಲಿಲ್ಲ. ಆಗ ನಾವು ಶಿಕ್ಷಣದಿಂದ ವಂಚಿತನಾಗ್ತಾ ಇದ್ದೆ. ನಾನು ಕಾರಣಾಂತರ ನನ್ನ ಅಜ್ಜಿ ಮನೆ ಹೋಗಿ ಕಲ್ತದ್ದು ರಂಗನಬಲ್ಕೆಯಲ್ಲಿ, ಇಲ್ಲಿ ಕಲ್ತದ್ದಲ್ಲ.
ಅದೇ ರೀತಿ ಆಗ ಇಲ್ಲಿ ಶಾಲೆ ಇರಲಿಲ್ಲ, ಇಲ್ಲಿ ನದಿ ದಾಟಿ ಹೋಗಬೇಕು ಮತ್ತು ಬಜಗೋಳಿವರೆಗೆ ನಡೆದುಕೊಂಡು ಹೋಗಬೇಕು ಅಂತ ಪರಿಸ್ಥಿತಿ ಇದು. ಆದರೆ ನಾನು ಶಿಕ್ಷಣಕ್ಕೆ ಅಲ್ಲಿ ಹೋದದ್ದು. ಅದೇ ರೀತಿ ನನ್ನ ಪ್ರಥಮ ಶಾಖೆಯನ್ನು ನಾನು ಹುಟ್ಟಿದ ಊರ ಅಂತ ಬೈಲೂರಿಗೆ ಕೊಟ್ಟೆ. ಅದರ ಎರಡನೇ ಶಾಖೆಯನ್ನು ಬಜಗೋಳಿಗೆ ಕೊಟ್ಟಿದ್ದೇನೆ. ಅಲ್ಲಿ ನಾನು ಸ್ವಲ್ಪ ನನ್ನ ಸ್ವಾರ್ಥವನ್ನು ಉಪಯೋಗಿಸಿದೆ. ಆದರೆ ಆ ಎಲ್ಲ ಶಾಖೆಗಳು ಕೂಡ ನಮ್ಮ ಕೇಂದ್ರ ಕಚೇರಿಯಂತೆ ಲಾಭದಾಯಕವಾಗಿ ಅತ್ಯುತ್ತಮವಾಗಿ ಬಹುಶಃ ಸ್ಥಳೀಯ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸರಿಸಮಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಅದಕ್ಕೆ ಕಾರಣ ನಮ್ಮ ಈ ಮಾಳ, ಮುಡಾರಿನ, ನಲ್ಲೂರಿನ ಎಲ್ಲ ಗ್ರಾಮಸ್ಥರು ನಮ್ಮಲ್ಲಿ ವ್ಯವಹಾರ ಮಾಡಿ ಗ್ರಾಹಕರಾಗಿ ನಮ್ಮಲ್ಲಿ ವ್ಯವಹಾರ ಮಾಡಿದ ಮಾತ್ರ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಬಜಗೋಳಿ ಶಾಖೆ ಎಲ್ಲ ಗ್ರಾಹಕ ಮಿತ್ರರನ್ನು ಕೂಡ ನೆನಪಿಸ್ತೇನೆ. ಅದೇ ಈ ಒತ್ತಡದಲ್ಲಿ ನಮ್ಮ ಮಾಳ ಹರಿಶ್ಚಂದ್ರ ತೆಂಡೂಲ್ಕರ್ ಮತ್ತು ಸದಾನಂದ ಪಾಟ್ಕರ್ ಅವರು ನಮ್ಮ ನಿರ್ದೇಶಕರಾಗಿ ಭಾರಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇವತ್ತು ತುಂಬ ಅಭಿಮಾನದಿಂದ, ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಕರೆಸಿ ಇಷ್ಟೊಂದು ವಿಜೃಂಭಣೆಯಲ್ಲಿ ಈ ಪ್ರಕೃತಿ ದೇವಿಯ ಮಡಿಲಲ್ಲಿ ಈ ರೀತಿ ಸನ್ಮಾನ ಮಾಡಿದ್ದಕ್ಕಾಗಿ ನಾವು ನಿಮಗೆಲ್ಲರಿಗೂ ಚಿರಋಣಿಯಾಗಿದ್ದೆ ಅಂತ ಹೇಳ್ತಾ, ಮುಂದೆಯೂ ಕೂಡ ಈ ನಿಮ್ಮ ಯುವಕ ಮಂಡಲದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಸಹಕಾರಿಯಾಗಿದೆ ಅಂತ ಹೇಳ್ತಾ ಅವಕಾಶ ಕೊಟ್ಟದಾಗಿ ವಂದಿಸಿದ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಕೈಯನ್ನು ಜೋಡಿಸಿ ಜೋರಾದ, ಇಲ್ಲ ಶಬ್ದ ಕೇಳಿಸ್ತಾ ಇಲ್ಲ, ಆಚೆ ಕಡೆಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ಸರ್ ನಿಮ್ಮ ಬಾಳು ಬಂಗಾರ ಆಗಲಿ, ಆರೋಗ್ಯ ಕೊಡಲಿ ಭಗವಂತ, ಇನ್ನಷ್ಟು ಒಳ್ಳೆಯ ಕೆಲಸ ನಿಮ್ಮ ಕಡೆಯಿಂದ ಮೂಡಿ ಬರಲಿ ಅಂತೇಳಿ ಭಗವಂತನ ಪ್ರಾರ್ಥನೆ. ತುಂಬ ಖುಷಿಯಾಗ್ತದೆ. ಎಂಕ್ ಮಗುಲ್ನಾಥ್ ಎಡ್ಡೆ ಪಾತ್ರ ರಾಬುಜಿ ಇನ್ನಿತ್ತ ಈ ಕಾರ್ಯಕ್ರಮಟು ನಮ್ಮನೊಟ್ಟಿಗೂ ವಿಶೇಷ ಅತಿಥಿಯಾದ ಇತ್ತನೆ ಪೋಯಿನ ಕ್ಷೇತ್ರದ ಜನಪ್ರಿಯ ಶಾಸಕರಾಯನ ಸುನೀಲ್ ಕುಮಾರ್ ಬೊಕ್ಕ ನಮ್ಮನ ಕಡರಿದ ಅಭಿಮಾನದ ಕಡಾರಿ ರವೀಂದ್ರ ಪ್ರಭುಲೆ ಬೊಕ್ಕ ವೆಂಕಟರಮಣ ಪ್ರಸಾದರ ಬೊಕ್ಕ ಸೇರಿದಿನ ಪೂರ ಗಣ್ಯರ ಆತ್ಮೀಯ ಬಂಧುಲೆ, ಈ ಒಂಜಿ ಸ್ವರ್ಣ ನದಿಕ್ಕೆ ಆರತಿ ಬೊಕ್ಕ ಬಾಗಿನ ಸಮರ್ಪಣೆದ ಈ ವಿಶೇಷ ಕಾರ್ಯಕ್ರಮಟು ಭಾಗವಹಿಸಿದ ಅವಕಾಶ ಎಂಕ ತಿಕ್ಕಿನ ಅನ್ನ ಭಾಗ್ಯಂದಿ ಎನ್ನುವೆ. ಒಂದು ಖಾಲಿ ಧಾರ್ಮಿಕ ಕಾರ್ಯಕ್ರಮ ಆತು. ನನ್ನ ದುಮ್ಮದ ತಲೆಮಾರಿಗೆ ನಮ್ಮನ ಸಂಸ್ಕೃತಿ, ಸಂಪ್ರದಾಯ, ಪರಿಸರ ಜಾಗೃತಿನ ತೆರಿಪಾವನ ಪ್ರಾಕ್ಟಿಕಲ್ ಪಾಠ ಪಂಡದು ಎನ್ನ ಅಭಿಪ್ರಾಯ. ಅವೇನು ನಮ್ಮನ ಊರದ ಯುವ ಸಮುದಾಯದಗಳು ಹಿರಿಯರ್ನ ಬಕ್ಕ ಅಂಚನೆ ಶಾಸಕರನ್ನ ಮಾರ್ಗದರ್ಶನಡು ಭಾರಿ ಒಂಜಿ ಎಡ್ಡ ಬೇತಾಗಳು ಮಾದರಿ ಆಪಿಲೇಕತ್ತ ಅವೇನು ಮಲ್ದೇರು ಒಂದು ಎಂಕ್ಲೆಗೆ ಹೆಮ್ಮೆದ ವಿಷಯ. ನಿಕ್ಲೇನ ಈ ಎಡ್ಡ ಬೇಲೆಗೆ ಪೂರ ಎಂಗ್ಳು ಪಿರಾವಡ್ದು ಏಪಲ ಉಲ್ಲ ಬೊಕ್ಕ ಸತ್ಕಾರ ಮಲ್ತನೇಕ್ಕೆ ಧನ್ಯವಾದ ಪನೊಂದು ಪೂರ ಜನಕುಲ ಸೊಲ್ಮೇಲೆ ಸಂದ ಅನ್ನ ರೆಡ್ಡು ಪಾತೆರ ಮುಗಿಪವೆ. ಬನ್ನಿ. 5:30ರಿಂದ 6 ಗಂಟೆ ಮಧ್ಯದಲ್ಲಿ ವಾರದಲ್ಲಿ ಒಂದಿನ ಬರಲಿಲ್ಲ ಅಂದರೆ ಏನೋ ಒಂದು ಬೇಜಾರು. ಆ ಮಧ್ಯದಲ್ಲಿ ಇವರಿಗೆ ಸಿಕ್ಕಾಕಿಕೊಂಡವ ನಾನು. ನನಗೂ ಒಂದಿಲ್ಲಿ ಮಾತಾಡಲಿಕ್ಕೆ, ಈ ವ್ಯವಸ್ಥೆ ಒಟ್ಟಿಗೆ ಸೇರಿಕೊಳ್ಳಿಕ್ಕೆ, ಈ ಹುಡುಗಣ್ಣನವರೊಟ್ಟಿಗೆ ಬೆರೀಲಿಕ್ಕೆ ಮೊನ್ನೆ ಒಂದು ದಿನ ಬಂದು ಮಾತಾಡುವಾಗ ಅವರೆಲ್ಲ ಒಂದು ಚರ್ಚೆ ಮಾಡ್ತಾಯಿದ್ರು. ಇವತ್ತು ಬಜಗೋಳಿಯಲ್ಲಿ ಹೊರಡುವಾಗ ಮತ್ತೊಬ್ಬರು ಚರ್ಚೆ ಮಾಡಿದರು. ನಾನು ಅದೆರಡನ್ನು ಟ್ಯಾಲಿ ಮಾಡಿ ನೋಡಿದೆ. ಮಾಸ್ಟ್ರೆ ಇತ್ತೆ ಅವಳು ಪೂಜೆ ಆಪುಂಡತ್ತೆ ಅಂದು 5 ಬೊಕ್ಕೈನ ಕುಡ್ಲದಗಳನ್ನ ನಾಟಕೊಂಡೆ ಹತ್ತು ಮಾರೆ ಮುಲ್ಪನೆ ನೀರು ಬಂಗೊಂಡು ಕುಡ್ಲದ ನಾಟಕಕ್ಕೆ ಬಿದ್ದಾಡ್ದ ಒಂದು ನಮನ ನೀರನ್ನು ಶುದ್ಧ ಮಲ್ಪಗ ಶುದ್ಧ ದೀವನ್ಗ ಅಂದು ಆ ಪುಣ್ಯಾತ್ಮರು ಜವನೇರು ಬಂಗ ಬರೊಂದುಲ್ಲೇರು ಹಿರೇ ಕುಡ್ಲದ ನಾಟಕ ಅಂದೇ ಕುಡ್ಲದ ನಾಟಕ ಇಜ್ಜೆ ನಮನ ಕಾರ್ಯಕ್ರಮ ಈ ಒಡೆಗೆ ಬಂದುಂಡು ಪಂಡ ಬೊಕ್ಕ ಕುಡ್ಲದ ನಾಟಕ ಉಂಡೆ ಅಡೆಗೆ ಪೋದುತ್ತದುಂಟು. ಹಾಂ, ಇವತ್ತು ನಿಜವಾದ ಕಾರ್ಯಕ್ರಮ. ಅಧ್ಯಕ್ಷರೇ, ನಿಮ್ಮ ಚಿಂತನೆ ಇದೆಯಲ್ಲ, ಇದು ನಿಜವಾಗಿ ಪರಿಪೂರ್ಣ. ಇಂಥ ಒಂದು ಒಳ್ಳೆ ಕೆಲಸ, ಅದು ಎಸ್ಪೆಷಲಿ ಒಂದು 36 ವರ್ಷ ಒಬ್ಬ ಶಿಕ್ಷಕನಾಗಿ ಈ ಇಡೀ ಒಟಾರದ ಒಡನಾಟ ಹೊಂದ್ಕೊಂಡು ಈ ದಿನ ಸ್ವರ್ಣಾರತಿ ಎಂದು ಸ್ವರ್ಣಾ ನದಿಗೆ ತಿಳಿದಿಲ್ಲ ಈ ದಿನ ನನಗೆ ಸ್ವರ್ಣಾರತಿ ಎಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಬಾಗಿನ ನೀಡುವವರಾರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಆರತಿ ಬೆಳಗಿದವರಾರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಯಾರೆಲ್ಲ ಭಾಗಿಯಾಗಿದ್ದಾರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಈ ದಿನದ ಫೋಟೋ ನಾಳೆ ಯಾರೆಲ್ಲ ಸ್ಟೇಟಸ್ನಲ್ಲಿ ಇರುತ್ತೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಆಚರಣೆಯ ಉದ್ದೇಶವೇನೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಯಾರು ತನ್ನೊಡಲನ್ನು ಮಲಿನಗೊಳಿಸಿದರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಯಾರು ತನ್ನ ಸುತ್ತಮುತ್ತಲಿನ ಕಸ ವಿಲೇವಾರಿ ಮಾಡಿದರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಇದು ಯಾವ ಊರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಸ್ವರ್ಣೆ ಎಂದು ಹೆಸರು ಯಾರಿಟ್ಟರೆಂದು. ಆ
ಆಗ ಒಬ್ಬ ಬಸ್ಸಿನಲ್ಲಿ ಕೂತ್ಕೊಂಡು ಮಾತಾಡ್ತಾನೆ, ಯಾವ ಊರಿದು ಅಂತ. ಅದು ಪಕ್ಕದವ ಹೇಳ್ತಾನೆ ಕಡಾರಿ ಅಂತ. ಕಡಾರಿ ಅಲ್ಲಯ್ಯ, ಕಡಲುರಿಗೆ. ಇದು ಕಡಲುರಿಯ ನೀರು ನೋಡಿ ಹೇಳುದವ, ಇದು ಕಡಲು ಅಂತ. ಇಲ್ಲೊಂದು ಬೆಳಕನ್ನು ಆಚೆ ಕಡೆ ತಿರ್ಸಿದ್ರೆ ವೇದಿಕೆಯವರಿಗೆ ಗೊತ್ತಾಗ್ತದೆ ಸಭೆ ಎಷ್ಟು ದೊಡ್ಡದುಂಟು ಅಂತ. ಇದು ಕಡಲು. ಎಲ್ಲ ಬಂಧುಗಳಿಗೂ ಪ್ರಾರಂಭದಲ್ಲಿ ಎಲ್ಲ ಬಂಧುಗಳಿಗೂ ಈ ಸೊರಣೆಯ ಜವಾಬ್ದಾರಿಯನ್ನು ಹೊತ್ತು ಆಕೆ ಅರಿತಿದ್ದಾಳೋ ಇಲ್ವೋ ಗೊತ್ತಿಲ್ಲ, ಹರಿಯುವವಳ ಅರಿ ಅನ್ನುವ ಪತ್ರ ನಿಮ್ಮ ಕೈ ಸೇರತ್ತೆ. ಮುಂದೆ 300 ಗೆರೆ ಇದೆ, ನೀವು ಓದ್ಕೊಳ್ತೀರಿ. ಬಂಧುಗಳೇ, ಈ ಕಾರ್ಯಕ್ರಮದ ಘನಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಸದಾನಂದ ಕೋಟ್ಯಾನ್ರು ಮುಖವೇ ನಗು, ಮಾತು ಬೇಡ ಹೇಳಿದ್ದಾರೆ. ಮುಖದಲ್ಲೇ ಎಲ್ಲವನ್ನು ನಮ್ಮೆಲ್ಲರ ಆತ್ಮೀಯರು ಇವತ್ತು ಕೊಟ್ಟಿದ್ದಾರೆ. ಹಾಗೆ ಅನೇಕ ಬಂಧುಗಳು ಕೊಡುಗೆಯನ್ನು ಕೊಟ್ಟಿದ್ದೀರಿ. ಎಲ್ಲ ದಾನಿಗಳಿಗೂ ಮಗದೊಮ್ಮೆ ಇದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದೀರಿ